ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಗುರುವಾರ ಗುರುಗಳನ್ನು ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಿಂದ ನರಳುತ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿದೆ. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅಂದರೆ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ಲರೂ ಕೂಡ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದ ನರಳುತ್ತಾನೆ ಇದ್ದಾರೆ. ಹಾಗಾಗಿ ಅದರಲ್ಲೂ ಮಧುಮೇಹಿಗಳು ಕೂಡ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಂತಂದರೆ ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವರು ಕೂಡ ಸ್ವೀಕರಿಸಬಹುದಾಗಿರ್ತಕ್ಕಂಥ ಒಂದು ಗ್ಯಾಸ್ಟ್ರಿಕ್ಕಿನ ಔಷಧಿ ಅಂತಂದರೆ, ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ಇದನ್ನು ಕೂಡ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಅನ್ನೋದು ಇಲ್ಲವೇ ಇಲ್ಲ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹ ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು KR ಪುರಂ, ನಾಗರಭಾವಿ, HSR ಲೇಔಟ್, ಬಸವನಗುಡಿ, ಬೆಂಗಳೂರು. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್ ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು, ನೆಲಮಂಗಲ ಸೊಂಡೆಕೊಪ್ಪ ರಸ್ತೆಯಿಂದ ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಗುರುವಾರ, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ, ಗುರುಗಳನ್ನು ಆರಾಧನೆಯನ್ನು ಮಾಡತಕ್ಕಂಥ ವಾರ, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ಈ ಒಂದು ಸಮಯ ನಾವೆಲ್ಲರೂ ಕೂಡ ನಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡೋಣ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಕ ಶ್ರೀ ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಓಂ ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಗುರುರಾಘವೇಂದ್ರ ದೇವತಾಭ್ಯೋ ನಮೋ ನಮಃ. ಭಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಜಗದ್ಗುರುಳಾದಂಥ ಆದಿಶಂಕರರನ್ನು ಪ್ರಾರ್ಥನೆ ಮಾಡ್ತಾ, ಬಹುಶಃ ಇತ್ತೀಚಿನ ದಿನಗಳಲ್ಲಿ ಯಾರೆಲ್ಲ ಕೇದಾರ್ಗೆ ಹೊರಡ್ತಾ ಇದ್ದೀರಿ, ಕೇದಾರ್ ಮತ್ತು ಬದರಿಕಾಶ್ರಮ, ಬದರಿಯಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣನ ದರ್ಶನ ಆದ ನಂತರ ಒಂದಷ್ಟು ದೂರ ಪರಿಕ್ರಮಿಸಿದ್ರೆ ಅಲ್ಲಿ ಶಂಕರರು ವಿಶೇಷವಾಗಿ ಅಂತರ್ಧನಾದಂಥ ಆ ಸಾನ್ನಿಧ್ಯವನ್ನು ದರ್ಶನ ಮಾಡ್ಬೋದು. ಅಂದರೆ ಶಂಕರಾಚಾರ್ಯರು ನಡೆದಂತಹ ಹಾದಿಯಲ್ಲಿ ಒಂದು
ವಿಶೇಷವಾದಂಥ ಒಂದು ಆಶ್ರಮ ಇದೆ. ಅದು ಬದರಿಕಾಶ್ರಮ, ಬದರಿಯಲ್ಲಿರ್ತಕ್ಕಂಥದ್ದಾಗುತ್ತೆ. ಹಾಗೆ ಕೇದಾರಲ್ಲಿ ಅದ್ಭುತವಾದಂಥ ರೀತಿಯಲ್ಲಿ ಶ್ರೀಚಕ್ರ ರಚನಾರ್ಚಿತವಾಗಿ, ಅಂದರೆ ಶ್ರೀಚಕ್ರ ಮಂಡಲದಲ್ಲಿ ವಿಶೇಷವಾಗಿ ಶಂಕರರನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು, ಶಂಕರರು ನೆಲೆ ನಿಂತಹ ಸಾನ್ನಿಧ್ಯ ಸಹಿತ ಕೇದಾರಲ್ಲಿದೆ. ಕೇದಾರಲ್ಲಿರ್ತಕ್ಕಂತಹ ಅದ್ಭುತವಾದಂತಹ ಶಂಕರಾಚಾರ್ಯರ ಆ ಒಂದು ವಿಶೇಷವಾದಂಥ ಮೂರ್ತಿಯನ್ನು ದರ್ಶನ ಮಾಡ್ಬೋದು. ಹಾಗೆ ಬದರಿಗೆ ಹೋದರೆ ಸಾಕ್ಷಾತ್ ಶಂಕರರ ನಡೆದ ಹಾದಿಯಲ್ಲೂ ಸಹಿತ ನೀವು ದರ್ಶನ ಮಾಡ್ಬೋದು. ಹಾಗೆ ಎರಡೂ ಸಹಿತ ಬದರಿ ಕೇದಾರಲ್ಲಿ ಹೋಗಿ ಬರ್ತಿರ್ತಕ್ಕಂಥ ಯಾತ್ರಿಕರು ಈ ಒಂದು ಮಾಸದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅಂದರೆ ಅಕ್ಷಯ ತೃತೀಯ ಅಂದು ಓಪನ್ ಆಗಿರ್ತಕ್ಕಂಥ ಅಂದು ದೇವಸ್ಥಾನ ದ್ವಾರ ತೆಗೆದಿರ್ತಕ್ಕಂಥದ್ದು. ಅಲ್ಲಿಂದ ಮುಂದಿನ 6 ತಿಂಗಳು, ಅಂದರೆ ದೀಪಾವಳಿ ತನಕ ಮುಂದಿನ 6 ತಿಂಗಳು ನಿತ್ಯ ನಿರಂತರ ಭಕ್ತರ ಸೇವೆಗಾಗಿ, ಭಕ್ತರ ದರ್ಶನಕ್ಕಾಗಿ ಇವತ್ತಿನ ದಿವಸ ಕ್ಷೇತ್ರದ ದರ್ಶನ ಮಾಡ್ತಾ ಇರ್ಬೋದು. ಅಂದರೆ ಬದರಿ ಮತ್ತು ಕೇದಾರ್, ಬದರಿಕಾಶ್ರಮ ಮತ್ತು ಕೇದಾರ್, ಬದರಿ ಕೇದಾರ್ ಎರಡೂ ಸಹಿತ 6 ತಿಂಗಳ ಮಾತ್ರ ಎಲ್ಲರಿಗೂ ಸಿಗುವಂತಹ ದರ್ಶನ ಭಾಗ್ಯ. 6 ತಿಂಗಳಾದ ನಂತರ ಸಂಪೂರ್ಣವಾಗಿ ಹಿಮದಿಂದ ಮುಚ್ಚಿ ಹೋಗೋದ್ರಿಂದ ಆ ಸನ್ನಿವೇಶದಲ್ಲಿ ದೇವತೆಗಳ ಪ್ರಾರ್ಥನೆ, ದೇವರುಗಳು ಮತ್ತು ನಾರದ ಮಹರ್ಷಿಗಳು ಪೂಜೆಗೆ ಬರ್ತಾರೆ ಎಂಬತಕ್ಕಂಥದ್ದು ಅಲ್ಲಿ ಎಂದಿಗೂ ಸಹಿತ ಹೇಳುವಂಥ ಮಾತು. ಅಂತಹ ಅದ್ಭುತವಾದಂಥ ಸಾನ್ನಿಧ್ಯ, ದೈವ ಸಾನ್ನಿಧ್ಯ, ದೇವರ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ದೈವಭೂಮಿ, ಅದು ದೇವರ ಭೂಮಿ. ಒಂದು ಕಡೆ ಬಿಸಿನೀರಿನ ಹೊಂಡ, ಮತ್ತೊಂದು ಕಡೆ ಸಂಪೂರ್ಣವಾಗಿ ಮಂಜಿನಿಂದ ಮಂಜು ಕರಗಿ ನೀರಾಗಿ ಬರ್ತಿರ್ತಕ್ಕಂಥ ಸಾನ್ನಿಧ್ಯ. ಅಲಕನಂದ ಇರತಕ್ಕಂಥದ್ದು, ಅಲಕನಂದ ಎಂಬತಕ್ಕಂಥದ್ದು ಬದರಿಕಾಶ್ರಮ. ಆ ಇದು ಬದರಿ ಕ್ಷೇತ್ರದಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣನ ಆ ವಿಶೇಷವಾಗಿರ್ತಕ್ಕಂಥ ಸುಂದರವಾದಂಥ ತಾಣ. ಆ ಬದರಿ ಶ್ರೀಮನ್ನಾರಾಯಣನ ದರ್ಶನ ಮಾಡಿ ಸ್ವಲ್ಪ ಮುಂದೆ ನಿಂತರೆ ಜೋರಾಗಿ ಪ್ರವಾಹದಂತೆ ಉಕ್ಕಿ ಹರಿತಿರ್ತಕ್ಕಂಥದ್ದು ಅಲಕನಂದ. ಅದರ ಪಕ್ಕದಲ್ಲೇ ಒಂದು ಗೌರಿಕುಂಡ. ಈ ಭಾಗದಲ್ಲಿ ಕುದಿಯುವ ನೀರು, ಆ ಭಾಗದಲ್ಲಿ ಕೈ ಇಟ್ಟರೆ ಎಲ್ಲಿ ಕೈ ಸೇದ್ಕೊಂಡ್ಬಿಡುತ್ತೋ ಎಂಬತಕ್ಕಂಥ ಮಂಜಿನ ನೀರು. ನೋಡಿ ಆ ಪ್ರಕೃತಿಯ ವಿಸ್ಮಯ ಹೇಗಿದೆ. ಒಂದು ಕಡೆ ಹಿಮ ಕರಗಿ, ಮಂಜುಗಡ್ಡೆ ಕರಗಿ ಬರ್ತಿರುವಂಥ ನೀರು, ಅದರ ಹತ್ತಿರಕ್ಕೂ ಹೋಗೋಕ್ಕಾಗಲ್ಲ. ಇಲ್ಲಿ ಗೌರಿಕುಂಡದಲ್ಲಿ ಸ್ನಾನಕ್ಕೆ ಅಂತ ಇಳಿದ್ರೆ ಎಲ್ಲಿ ಮೈ ಸುಡುತ್ತೋ ಎಂಬತಕ್ಕಂಥ ಐತಿ, ಅಲ್ಲಿ ಕುದಿಯುವಂಥ ನೀರು. ಅಂದರೆ ಹೋಗೋ ಪ್ರತಿಯೊಬ್ಬ ಯಾತ್ರಿಕರು ಅಲ್ಲಿ ಸ್ನಾನವನ್ನು ಆಚರಿಸಬೇಕು, ಸ್ನಾನವನ್ನು ಮಾಡಬೇಕು, ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೊರಡಬೇಕು. ಆದರೆ ಈ ಮಂಜಿನ ನೀರು, ಐಸ್ ನೀರಲ್ಲಿ ಸ್ನಾನ ಮಾಡಲಿಕ್ಕೆ ಆಗದಿರೋದ್ರಿಂದ ಅದು ದೈವ ಸೃಷ್ಟಿಯಾಗಿದೆ. ಆದರೆ ಇವತ್ತಿಗೂ ವಿಜ್ಞಾನಿಗಳಿಗೂ ಸಹಿತ ಅದರ ಹುಡುಕಾಟ, ಅದರ ಬಗ್ಗೆ ಆಲೋಚನೆ ಮಾಡುವಂಥ ರೀತಿಯಲ್ಲೇ ಇದ್ದಾರೆ ವಿನಃ ಯಾರೊಬ್ಬರಿಗೂ ಅಲ್ಲಿರುವಂಥ ರಹಸ್ಯವೇನು ಎಂಬತಕ್ಕಂಥದ್ದನ್ನು ಯಾರೂ ಭೇದಿಸ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಗೌರಿಕುಂಡ, ಅಂದರೆ ಅಲ್ಲಿ ಬಿಸಿನೀರಿನ ಹೊಗೆ ಬರ್ತಕ್ಕಂಥದ್ದು, ಬಿಸಿನೀರಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಾರ್ವತ್ರಿಕವಾಗಿ ಮಂಜು ಕರಗಿ ಬೀಳುವಂಥದ್ದು. ಯಾಕೆಂದರೆ ಸಂಪೂರ್ಣ ಮಂಜಿನಿಂದ ಕೂಡಿರ್ತಕ್ಕಂಥ ಬೆಟ್ಟಗುಡ್ಡಗಳಲ್ಲಿ ಅಂತಹ ಬೆಟ್ಟಗುಡ್ಡಗಳು ಕರಗಿ ನೀರಾಗಿ ಬರುವಂತಹದ್ದು ಅಲಕನಂದ. ಅಲ್ಲಿಂದ ಮುಂದೆ ಹರಿಯುವಂತಹದ್ದೇ ಗಂಗೆ. ಆ ಗಂಗೆ ಭಗೀರಥಿ, ಸರಸ್ವತಿ ನದಿ ಅಂತೂ ಅಬ್ಬಬ್ಬ ನೋಡಲಿಕ್ಕೆ 2 ಕಣ್ಗಳ ಸಾಲದು. ಆ ಉಗಮ ಸ್ಥಳದಲ್ಲಿ ಮಾತ್ರ ತನ್ನ ಆರ್ಭಟವನ್ನು ಮಾಡ್ತಾಳೆ. ಅದಾದ ನಂತರ ಅಂತರ್ಗಾಮಿಯಾಗಿ ಭೂಮಿಯಲ್ಲೇ ಹರಿತಕ್ಕಂಥದ್ದಾಗ್ತಾಳೆ. ಸರಸ್ವತಿ ನದಿ ಎಲ್ಲೂ ಕಣ್ಣು ಕಾಣಲ್ಲ, ಕಾಣುವಂಥದ್ದು ಒಂದೇ ಕ್ಷಣದಲ್ಲಿ, ಒಂದೇ ಸಾನ್ನಿಧ್ಯದಲ್ಲಿ. ಅಲ್ಲಿನ ಆರ್ಭಟ ನೋಡಿದ್ರೆ ಎಂಥವರು ಸಹಿತ ಒಂಥರ ಬೆರಗಾಗಬೇಕು, ಅಂಥ ಒಂದು ದೊಡ್ಡ ಆರ್ಭಟವನ್ನು ಸರಸ್ವತಿ ನದಿಯಲ್ಲಿದೆ. ಹಾಗಾಗಿ ಅಲಕನಂದ, ಸರಸ್ವತಿ ನೋಡ್ಬೋದಾದರೆ ಅದು ಬದರಿ ಆಶ್ರಮ, ಅಲ್ಲಿರ್ತಕ್ಕಂಥ ಬದರಿನಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣನ ಸಾನ್ನಿಧ್ಯ ಅಂದರೆ ಅದು ತಪ್ಪಾಗೋದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ದಿನ ವಿಶೇಷತೆಯೂ ಚೆನ್ನಾಗಿದೆ. ಪಂಚಾಂಗ ಶ್ರವಣದಲ್ಲಿರ್ತಕ್ಕಂಥ ತಿಥಿವಾರ ನಕ್ಷತ್ರ ಯೋಗಫಲ ಮತ್ತಷ್ಟು ವಿಶೇಷವಾಗಿದೆ. ಇನ್ನು ಬುದ್ಧ ಪೌರ್ಣಮಿ ಇರ್ತಕ್ಕಂಥದ್ದು, ಈ ಹುಣ್ಣಿಮೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಗುರುವಾರದ ಹುಣ್ಣಿಮೆ ಅಂದರೆ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ, ತಂತ್ರ ಮಂತ್ರ ಯಂತ್ರಕ್ಕೂ, ಹಾಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಗುರುವಾರ ಹುಣ್ಣಿಮೆ ಬಂದರೆ ಅದು ಭಾಳ ವಿಶೇಷ. ಗುರುವಾರ ಹುಣ್ಣಿಮೆ, ಭಾನುವಾರ ಹುಣ್ಣಿಮೆ, ಗುರುವಾರ ಅಮಾವಾಸ್ಯೆ, ಭಾನುವಾರದ ಅಮಾವಾಸ್ಯೆ, ಇವೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಅಪ್ಪಿತಪ್ಪಿ ಗ್ರಹಣ ಕಾಲ ಅಂತಾದರೆ, ಗುರುವಾರದ ಗ್ರಹಣ ಕಾಲ ಇದ್ದರೆ ಅದು ಮತ್ತಷ್ಟು ವಿಶೇಷವಾಗಿರುತ್ತೆ. ಆದರೆ ಇವತ್ತು ಗುರುವಾರದ ಹುಣ್ಣಿಮೆ, ಇವತ್ತಿನ ತಿಥಿವಾರ ನಕ್ಷತ್ರ ಹೇಗಿದೆ ಆ ನಕ್ಷತ್ರವನ್ನು ನೋಡೋಣ ಮತ್ತು ರಾಶಿಫಲವನ್ನು ತಿಳ್ಕೊಳ್ಳೋಣ. ಅದರಲ್ಲೂ ಮುಖ್ಯವಾಗಿ ತಿಳ್ಕೊಳ್ಳುವಂಥ ವಿಚಾರಗಳು ಸಾಕಷ್ಟು ಇದೆ, ಎಲ್ಲವನ್ನೂ ತಿಳ್ಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ 23/5/2024 ಗುರುವಾರ, ಪೌರ್ಣಮಿ, ವಿಶಾಖ ನಕ್ಷತ್ರ, ಬುದ್ಧ ಪೌರ್ಣಮಿ ಇರ್ತಕ್ಕಂಥದ್ದು. ಹಾಗಾಗಿ ಬುದ್ಧ ಪೌರ್ಣಮಿ, ಬುದ್ಧ ಜನಿಸಿದಂಥ ಸ್ಥಳ ಯಾವುದು,
ಬುದ್ಧನಿಗೆ ಜ್ಞಾನೋದಯವಾದಂಥ ಸ್ಥಳ ಯಾವುದು? ಬುದ್ಧ ಜನಿಸಿರ್ತಕ್ಕಂಥ ಸ್ಥಳ ಅದು ನೇಪಾಳ ಅಂತ ಹೇಳ್ತಾರೆ. ಬುದ್ಧ ಜನಿಸಿದ್ದು ನೇಪಾಳ ಆದರೂ ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಗಯಾ ಕ್ಷೇತ್ರದಲ್ಲಿ. ಆದರೆ ಗಯಾನಲ್ಲಿ ಬುದ್ಧ ಗಯಾ ಅಂತಲೂ ಇದೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಬುದ್ಧ ಜನಿಸಿದ್ದಂಥದ್ದು, ಬುದ್ಧನಿಗೆ ಜ್ಞಾನೋದಯವಾಗಿರ್ತಕ್ಕಂಥದ್ದು ಎಲ್ಲವೂ ಸಹಿತ ಈ ಉತ್ತರ ಭಾರತದಲ್ಲೇ ಇದೆ. ಏನೇ ಆದರೂ ಮನುಷ್ಯ ತಾನು ಜನಿಸಿ ತನ್ನಲ್ಲಿಗಿರ್ತಕ್ಕಂಥ ಜ್ಞಾನವನ್ನು ಅರಿತು ತಾನು ಬದುಕು ಅನ್ನೋದು ಏನು ಅಂತ ಕಲಿತು ಆ ಬದುಕಿನ ಸುಂದರವಾದಂಥ ದೃಶ್ಯಗಳನ್ನು, ಕಲಿಕೆಯನ್ನು ಮತ್ತೆ 4 ಜನಕ್ಕೆ ಅದನ್ನು ತಿಳಿ ಹೇಳುವಂಥ ಕ್ರಮವನ್ನು ಬಹಳ ಅದ್ಭುತವಾಗಿ ಮಾಡಿದ್ದು ಬುದ್ಧ. ಹಾಗಾಗಿ ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ ಅಂತಹ ಬುದ್ಧನ ಮಾರ್ಗದರ್ಶನ. ಬುದ್ಧ ರಾಜ್ಯವನ್ನಾಳುವಂತಹ ಪ್ರಭುವಾಗಿ ತನ್ನ ರಾಜ್ಯವನ್ನಾಳುವಾಗ ಏನೆಲ್ಲ ಅವಘಡಗಳಾಗ್ತಾ ಇತ್ತು, ಏನೆಲ್ಲ ನೋವು ನಲಿವಿತ್ತು, ಮತ್ತು ಜೀವನದ ಬದುಕಿನ ಸುಂದರ ಕಲೆ ಏನು, ಜೊತೆಗೆ ಜೀವನದಲ್ಲಿ ಏನೆಲ್ಲ ಆಗು ಹೋಗ್ತಿದೆ, ಕಷ್ಟ ಕಾರ್ಪಣ್ಯಗಳೆಂಬತಕ್ಕಂಥದ್ದೇನಿದೆ, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಏನೆಲ್ಲ ನೋವನ್ನು ಅನುಭವಿಸಬೇಕು, ಏನು ಕಷ್ಟಗಳನ್ನು ಅನುಭವಿಸಬೇಕು, ಕೆಲವಷ್ಟು ಕಷ್ಟಗಳಿಗೆ ಪರಿಹಾರವೇ ಇಲ್ಲದಂಥ ರೀತಿ ಇದ್ದಾಗ ತನ್ನ ಬದುಕು ಇದು, ಬದುಕಿನ ಮರ್ಮ ಇದು, ಬದುಕಿನ ಸೂಕ್ಷ್ಮತೆಗಳಿದು ಅಂತ ಅರಿತು ತನ್ನ ಜೀವನವನ್ನು ಸಾರ್ಥಕತೆ ಮಾಡಿಕೊಂಡ. ಅಂತಹ ಅದ್ಭುತವಾದಂಥ ಕ್ಷಣಗಳು ಸಹಿತ ಬುದ್ಧನದಿದೆ. ಹಾಗೆ ಬುದ್ಧನ ಚರಿತ್ರೆ ಭಾಳ ವಿಶೇಷ. ಇನ್ನು ಇದೆಲ್ಲ ಒಂದು ಭಾಗ ಆದರೆ, ಮೊನ್ನೆ ಅಷ್ಟೇ ನಾವು ನೇಪಾಳಿಗೆ ಹೊರಟಿದ್ವಿ. ನೇಪಾಳಿಗೆ ಹೊರಡಲಿಕ್ಕೆ ಕಾರಣ, ಇಲ್ಲಿ ರಾಜ್ಯದಲ್ಲಿ ಸಾಕಷ್ಟು ದಿನಗಳಾದರೂ, ತಿಂಗಳುಗಳುರುಳಿದ್ರು ಮಳೆ ಇಲ್ದಿರ ಇರ್ತಕ್ಕಂಥದ್ದು. ಯಾವಾಗ ಮಳೆ ಇಲ್ದಿರ ಸಾಕಷ್ಟು ಸಂಕಷ್ಟಗಳಂತಕ್ಕಂಥದ್ದು ಎಲ್ಲರೂ ನೋಡ್ತಾ ಇದ್ವಿ. ಒಂದು ಪ್ರಕೃತಿಯಲ್ಲಾಗುವಂತಹ ವಿಸ್ಮಯಗಳು, ಪ್ರಕೃತಿ ಸಹಕರಿಸದಿರ ಇದ್ದರೆ ಯಾವೊಬ್ಬ ಮನುಷ್ಯ, ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಎಲ್ಲವೂ ಸಹಿತ ನೋವಿಗೀಡಾಗುತ್ತೆ. ಅಂತಹ ಕಾಲದಲ್ಲಿ ಈ ನಿಮ್ಮ ಆನಂದ ಗುರೂಜಿಯವರು ಮಾತ್ರ ಅಲ್ಲ, ಸಾಕಷ್ಟು ಜನ ಮಠ ಮಂದಿರಗಳಲ್ಲಿ ಸ್ವಾಮಿಗಳು, ಸಂತರು, ಸಾಧುಗಳು, ಜೊತೆಗೆ ತಿಳಿದಿರ್ತಕ್ಕಂಥವರು ಎಲ್ಲರೂ ಸಹಿತ ಭಗವಂತನ ಪ್ರಾರ್ಥನೆಗೆ ಮುಂದಾದರು. ಇದು ಬರೀ ಮಹರ್ಷಿಗಳಿಂದ ಮಾತ್ರ ಸಾಧ್ಯವಲ್ಲ, ಎಲ್ಲರೂ ಪ್ರಾರ್ಥನೆ ಮಾಡಿದ್ರು. ಆದರೆ ಒಬ್ಬೊಬ್ಬರು ಒಂದೊಂದು ವಿಧಿವಿಧಾನದಲ್ಲಿ ಪ್ರಾರ್ಥನೆ ಮಾಡಿದ್ರು. ಒಂದಷ್ಟು ಕಡೆ ಪರ್ಜನ್ಯ ಜಪಾನುಷ್ಠಾನ ಆಯಿತು, ಅಂದರೆ ನೀರೊಳಗೆ ಕೂತು ಜಪವನ್ನು ಮಾಡ್ತಕ್ಕಂಥದ್ದು, ಶಿವಾರಾಧನೆ ಮಾಡ್ತಕ್ಕಂಥದ್ದು. ಒಂದಷ್ಟು ಕಡೆ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು. ಎಷ್ಟೋ ಬಾರಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ನಾವು ಕರೆಯನ್ನು ಕೊಟ್ಟಿದ್ವಿ. ನಿಮ್ಮ ಭಾಗಗಳಲ್ಲಿರ್ತಕ್ಕಂಥ ಶಿವಮಂದಿರದಲ್ಲಿ, ಗ್ರಾಮದಲ್ಲಿರ್ತಕ್ಕಂಥ ಶಿವನ ಸಾನ್ನಿಧ್ಯದಲ್ಲಿ ತಾವೇ ಊರಿನ ಜನ ಎಲ್ಲರೂ ಸೇರಿ ಶಿವನಿಗೊಂದು ವಿಶೇಷವಾಗಿ ರುದ್ರಾಭಿಷೇಕವನ್ನು ಮಾಡಿಸಿ, ಪರ್ಜನ್ಯಾನುಷ್ಠಾನವನ್ನು ಮಾಡಿಸಿ, ರುದ್ರನ ಜಪಾನುಷ್ಠಾನ ಮಾಡಿಸಿ, ಮೃತ್ಯುಂಜಯ ಹೋಮ ಹವನಾದಿಗಳನ್ನು ನಡೆಸಿ ರಾಜ್ಯಕ್ಕೆ, ದೇಶಕ್ಕೆ ಶೀಘ್ರವಾಗಿ ಒಂದಷ್ಟು ವರ್ಣನ ಕೃಪೆ ಆಗಲಿ ಅಂತ. ಅಂತಹದರಲ್ಲಿ ಸಾಕಷ್ಟು ಕಡೆ ನಡೆದಂಥ ಯಜ್ಞ ಯಾಗಾದಿಗಳು, ಪೂಜಾ ಕೈಂಕರ್ಯಗಳು, ಜಪತಪಗಳು, ಹೀಗೆ ವಿಶೇಷವಾದಂಥದ್ದನ್ನು ನಾವು ನೋಡಿದ್ವಿ. ಇದೆಲ್ಲ ಆದಾಗ ನಮ್ಮ ಹತ್ರ ಓರ್ವ ವ್ಯಕ್ತಿನೂ ಬಂದಾಯಿತು. ಶ್ರೀಧರ್ ಎಂಬತಕ್ಕಂಥ RK ಶ್ರೀಧರ್ ಎಂಬತಕ್ಕಂಥ ವ್ಯಕ್ತಿ ಬಂದು ಒಂದು ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಬೇಕು, ಆ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸಬೇಕು, ನಮ್ಮ ತಾಯಿಯವರ ಆಜ್ಞೆ ಆಗಿದೆ, ನಮ್ಮ ತಾಯಿಯವರು ನಿಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೆ, ಅದರಿಂದ ಅವ್ರು ಹೇಳುವ ಮಾತಿನಂತೆ ಯಾವುದಾದ್ರು ಒಂದು ಕ್ಷೇತ್ರಕ್ಕೆ ನಾನು ನಿಮ್ಮ ಜೊತೆ ಬರಬೇಕು, ಅಲ್ಲೂ ಒಂದು ಪ್ರಾರ್ಥನೆ ಮಾಡೋಣ, ಹೇಗೂ ಮಳೆ ಇಲ್ವಲ್ಲ ಎಂಬತಕ್ಕಂಥ ಚಿಂತನೆ, ಆ ಒಂದು ಪ್ರಸ್ತಾವನೆ ನನ್ನ ಮುಂದೆ ಇಟ್ಟರು. ಆಗ ನಾನು ಚಿಂತನೆ ಮಾಡಿದ್ದು, ಪಶುಗಳಿಗೆಲ್ಲ ನಾಯಕನಾಗಿ ಪಶು ಪಕ್ಷಿ ಪ್ರಾಣಿಗಳಿಗೂ ಸಹಿತ ಎಲ್ಲರಿಗೂ ಸಹಿತ ಅನ್ನ ಆಹಾರ ನೀರನ್ನು ಕೊಡ್ತಕ್ಕಂಥವನು ಸಾಂಬ ಸದಾಶಿವ. ಅಂತಹ ಒಂದು ಶಿವ ಸಾನ್ನಿಧ್ಯವನ್ನು, ಸಾಕ್ಷಾತ್ ಶಿವ ಕೈಲಾಸದಿಂದ ದರೆಗಿಳಿದಂಥ ಶಿವ ಎಲ್ಲೇ ದರೆಗಿಳಿದು ತನ್ನ ದಂಪತಿಗಳ ಸಮೇತ ಎಲ್ಲಿ ಓಡಾಡಿದ್ದಾರಲ್ಲ, ಅಂತಹ ಒಂದು ಪುಣ್ಯಕ್ಷೇತ್ರ ಯಾವುದಿದೆ ಎಂಬತಕ್ಕಂಥದ್ದನ್ನು ಗ್ರಂಥಗಳಲ್ಲಿ ತಿರುಗಿಸ್ತಾ ಹೊರಟಾಗ ನನ್ನ ಗಮನಕ್ಕೆ ಬಂದದ್ದು, ನನಗೆ ಗೋಚರಿಸಿದ್ದು ಮೊದಲು ಪಶುಪತಿನಾಥ್, ಅಂದರೆ ನೇಪಾಳ. ಪಶುಪತಿನಾಥ್ ನೇಪಾಳಲ್ಲಿ ಇಂತಹ ಅದ್ಭುತವಾದಂಥ ಸಾನ್ನಿಧ್ಯ ಇದೆ. ಅಲ್ಲಿ ಇವತ್ತಿಗೂ ಸಹಿತ ನಡೀತಿರ್ತಕ್ಕಂಥ ಪವಾಡಗಳು ಸಾಕಷ್ಟು ಇದೆ. ಅಂತಹ ಒಂದು ಪವಾಡ ಕ್ಷೇತ್ರವಾಗಿರ್ತಕ್ಕಂಥ ನೇಪಾಳಲ್ಲಿರ್ತಕ್ಕಂಥ ಪಶುಪತಿನಾಥನಲ್ಲಿ ಅಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ, ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೆ ಸುಭಿಕ್ಷವಾದಂಥ ಮಳೆ ಆಗುತ್ತೆ ಎಂಬತಕ್ಕಂಥ ಚಿಂತನೆಯನ್ನು ಒಂದು ದಿವಸ ಕೂತು ಮಾತಾಡಿದ್ವಿ. ಅದಾದ ನಂತರ ನಮ್ಮ ಪ್ರಯಾಣವನ್ನು ಬೆಳೆಸಬೇಕು. ಪ್ರಯಾಣ ಬೆಳೆಸೋದಕ್ಕೆ ಮುಹೂರ್ತವನ್ನು ನಿಗದಿಪಡಿಸಿದ್ವಿ. ಅದಕ್ಕೆ ಬೇಕಾದಂಥ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಂಡ್ವಿ. ಎಲ್ಲ ಆಯಿತು, ಪ್ರಯಾಣ ಹೊರಡಬೇಕಾಯಿತು. ಹೊರಡೋ ದಿವಸ ಪುನಃ ಒಂದು ಅಚಾತುರ್ಯ ಆಯಿತು. ಆ ದಿನ ನಾವು ಪ್ರಯಾಣ ಬೆಳೆಸ್ತಿಲ್ಲ. ಅದರ ಮಾರನೇ ದಿವಸ ಪುನಃ ನಾವು ಪ್ರಯಾಣವನ್ನು ಬೆಳೆಸಿದ್ವಿ. ಅದೃಷ್ಟವಶಾತ್ ನಮ್ಮ ಕಾಯಕದಲ್ಲಿ ನಾವು ಅಂದುಕೊಂಡಂತೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮಗೆ ದೇವರ ದರ್ಶನಕ್ಕಾಗಲಿ, ಅಲ್ಲಿನ ವ್ಯವಸ್ಥೆಗಾಗಲಿ, ಅಲ್ಲಿ ಹೋಮ ಹವನಾದಿಗಳು ನಡೆಸಬೇಕಾದ್ರೆ ಅಲ್ಲಿನ ಪ್ರಾಂತ್ಯ, ಯಾಕೆಂದರೆ ಇದು ನಮ್ಮ ಭಾರತ ದೇಶದಿಂದ ಹೊರಭಾಗದಲ್ಲಿರ್ತಕ್ಕಂಥದ್ದು. ಹಾಗಾಗಿ
ಅಲ್ಲಿಗೆ ಬೇಕಾದಷ್ಟು ವ್ಯವಸ್ಥೆಗಳನ್ನು ಸಹಿತ ನಾವು ಮಾಡಿಕೊಂಡೇ ಹೊರಡಬೇಕು. ಹಾಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಸಹಿತ ಇಲ್ಲಿಂದಲೇ ಬೆಂಗಳೂರಿನಿಂದಲೇ ನಾವು ಪಶುಪತಿನಾಥನಿಗೆ ಹೊರಡಬೇಕಾದರೆ ಬೇಕಾದಷ್ಟು ಪೂಜೆಗೆ ಬೇಕಾದ ಹೂವು ಆಗಲಿ, ಅಲಂಕಾರ ಸಾಮಗ್ರಿಗಳಾಗಲಿ, ಅದಕ್ಕೆ ಬೇಕಾದಂಥ ಪದಾರ್ಥಗಳಾಗಲಿ, ಹೋಮಕ್ಕೆ ಬೇಕಾದಂಥ ಆಜ್ಯ ಪ್ರತಿಯೊಂದನ್ನು ನಾವು ಪ್ರಯಾಣವನ್ನು ತೆಗೆದುಕೊಂಡು ಹೊರಡಬೇಕಾಯಿತು. ಪ್ರಯಾಣ ಹೊರಟಂಥ ಸಾನ್ನಿಧ್ಯದಲ್ಲಿ ಮೊದಲು ಕಂಡದ್ದು ಆ ಸನ್ನಿಧ್ಯಕ್ಕೆ ಹೊರಟಾಗ, ಪಶುಪತಿನಾಥನ ಸಾನ್ನಿಧ್ಯಕ್ಕೆ ಹೊರಟಾಗ ಅಲ್ಲಿ ನೋವಿತ್ತು, ನಲಿವಿತ್ತು. ಆ ನೋವಿನ ಕ್ಷಣಗಳನ್ನೇ ಕಣ್ತುಂಬಿಸ್ಬಿಟ್ವಿ ನಾವು. ಅಂದರೆ ನೋವು ಅನ್ನೋದು ಹೇಗಿತ್ತು, ಮನುಷ್ಯ ಎಲ್ಲವನ್ನು ಸಹಿತ ನಡೆಸಿ ತನ್ನ ಜೀವನದಲ್ಲಿ ಎಲ್ಲ ಸುಖಭೋಗಗಳನ್ನು ನೋಡಿದಾದ ನಂತರ ಕಣ್ಣು ಮುಚ್ಚಿ ಕೂತ್ಕೊಂಡಾಗ ಅಂತಹ ಅವರನ್ನು ಆ ಒಂದು ಸಾನ್ನಿಧ್ಯಕ್ಕೆ ಕರ್ಕೊಂಡು ಹೋಗಿ ಆ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ನಿತ್ಯವೂ ಸಹಿತ ದೇಹಗಳನ್ನು ಭಸ್ಮ ಮಾಡುವಂಥ ಸಾನ್ನಿಧ್ಯ, ಅಂದರೆ ಒಂದು ಸ್ಮಶಾನದವನ್ನು ನಾವಲ್ಲಿ ನೋಡಿದ್ವಿ. ಅಂದರೆ ಪಶುಪತಿನಾಥನ ಸಾನ್ನಿಧ್ಯ ಒಂದು ಕಡೆ, ಭಗವಂತನ ಸಾನ್ನಿಧ್ಯ ಇನ್ನೊಂದು ಕಡೆ ಸ್ಮಶಾನ. ಸ್ಮಶಾನ ಆ ದೇವಸ್ಥಾನದ ಆವರಣದಲ್ಲೇ ಇದೆ. ಬರುವಂಥ ದೇಹಗಳು ದಿನಂಪ್ರತಿ ಆಯಾ ಕ್ಷಣ ಬರ್ತಾನೇ ಇರುತ್ತೆ, ಸರತಿ ಸಾಲಲ್ಲಿ ಬಂದಂಗೆ ಬರ್ತಾನೇ ಇರುತ್ತೆ. ನಾವು ಹೋಗಿದ್ದು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ, ರಾಜ್ಯದಲ್ಲಿ ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ, ಕರುಣಿಸು ಭಗವಂತ ಅಂತ ಒಮ್ಮೆ ಪ್ರಾರ್ಥನೆಗಾಗಿ ನಾವು ಆ ಭಾಗಕ್ಕೆ ಪ್ರಯಾಣವನ್ನು ಬೆಳೆಸಿದ್ವಿ. ಆದರೆ ಅಲ್ಲಿನ ಆಕ್ರಂದನ, ತನ್ನಲ್ಲಿರ್ತಕ್ಕಂಥ ತನ್ನ ಕುಟುಂಬಸ್ಥರನ್ನು ಕಳ್ಕೊಂಡಾದ ನಂತರ ತಂದೆನ ಕಳ್ಕೊಂಡವರು, ತಾಯಿನ ಕಳ್ಕೊಂಡವರು, ಹೆಂಡತಿನ ಕಳ್ಕೊಂಡವರು, ಗಂಡನ್ನು ಕಳೆದಿರ್ತಕ್ಕಂಥವ್ರು, ಹೊಟ್ಟೆಲಿರ್ತಕ್ಕಂಥ ಮಕ್ಕಳನ್ನು ಕಳ್ಕೊಂಡಿರ್ತಕ್ಕಂಥವ್ರ ಆಕ್ರಂದನ ಇತ್ತಲ್ಲ, ಅವರ ಕೂಗು, ಅವರ ಅಳು, ಅಬ್ಬೊಬ್ಬ, ಅದು ಕೇಳಲಿಕ್ಕೂ ಆಗಲ್ಲ, ನೋಡಲಿಕ್ಕೂ ಆಗಲ್ಲ. ಅದಕ್ಕೆ ಹಿರಿಯರು ಹೇಳ್ತಾರೆ ಇದನ್ನು ಸ್ಮಶಾನ ವೈರಾಗ್ಯ ಅಂತ. ಅಂತಹ ಒಂದು ಭಾಗಗಳನ್ನು ಒಂದೊಂದು ಜಾಗಗಳಲ್ಲೂ ಸುತ್ತಾಡಿ ನಾವು ಹೋದದ್ದನ್ನೇ ಮರೆತು ಕೂತ್ಕೊಂಡಂಗೆ ಆಗೋಯ್ತು. ಇಷ್ಟೇನಾ ಪ್ರಪಂಚ, ಇಷ್ಟೇನಾ ಜೀವನ, ಇದಕ್ಕಾಗ ನಾವು ಇಷ್ಟೆಲ್ಲ ಹೊಡೆದಾಡಬೇಕಾಗಿದೆ, ಇಷ್ಟೆಲ್ಲ ಸಂಪಾದನೆ ಮಾಡಬೇಕಾಗಿದೆ ಎಂಬತಕ್ಕಂಥದ್ರ ನೋವು ಆ ಕ್ಷಣ ಅಬ್ಬಬ್ಬ ಕಣ್ಣು ಮುಂದೆ ಬಂದು ಕೂತ್ಕೊಳ್ತು. ಆದರೂ ನಮ್ಮ ಕಾಯಕ ಇಲ್ಲಿಂದ ನೇಪಾಳಕ್ಕೆ ಹೊರಟಿದ್ದೇನು, ಅಲ್ಲಿರುವಂತಹ ಭಗವಂತ, ಸಾಕ್ಷಾತ್ ಭಗವಂತ ಸಾಂಬ ಸದಾಶಿವ ಕೈಲಾಸದಿಂದ ಧರೆಗಿಳಿದು ದಂಪತಿಗಳ ಸಮೇತ ಓಡಾಡಿರುವಂಥ ಸಾನ್ನಿಧ್ಯವಿದ್ದು ಇವತ್ತಿಗೂ ಒಂದು ಪವಾಡವನ್ನು ಸೃಷ್ಟಿ ಮಾಡುವಂತಹ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷೇಷಾನ ರೂಪಿಣಿ ನಮೋ. ಅಂದರೆ 5 ಮುಖಗಳುಳ್ಳಂಥ 4 ಮುಖಗಳು ದರ್ಶನ ಕೊಡುವಂಥ, ಊರ್ಧ್ವಮುಖ ದರ್ಶನ ಇಲ್ಲದಂಥ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಒಂದು ಮಹಾ ಪ್ರಾರ್ಥನೆ ಆಗಬೇಕಾಗಿತ್ತು. ಆ ಪ್ರಾರ್ಥನೆ ಮಾಡುವಂಥ ಕಾಲ ಎಲ್ಲರೂ ಸಹಿತ ಒಂದು ಸಾಮೂಹಿಕವಾದಂಥ ಪ್ರಾರ್ಥನೆಗೆ ಮನಗೊಂಡು ದೇವರ ಮುಂದೆ ನಿಂತಾಗ ಒಂದು ಕಡೆ ಅಳುವಿನ ಸೌಂಡು, ಒಂದು ಕಡೆ ಅಳುವಂತಹ ಆ ಶಬ್ದಗಳನ್ನು ಆಲಿಸ್ತಾ ಇದ್ದೀವಿ, ಮತ್ತೊಂದು ಕಡೆ ಭಗವಂತನ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಆ ಪ್ರಾರ್ಥನೆಯ ಕಾಲ ನಡೆದಂತಹ ಒಂದಷ್ಟು ಮನಸ್ಸಿತ್ತಲ್ಲ, ಅದೇನು ಅಂತಕ್ಕಂಥದ್ದನ್ನು ನಾನು ನಂತರ ತಿಳಿಸ್ತೇನೆ. ನಿಮಗೆ ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳೇ, ಇಂದಿನ ಭಾಗದಲ್ಲಿ ನೇಪಾಳದ ಬಗ್ಗೆ ತಿಳಿಸ್ತಾ ಇದ್ರಿ ಗುರುಗಳೇ, ಪಶುಪತಿನಾಥ ಕ್ಷೇತ್ರದ ಬಗ್ಗೆ, ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಖಂಡಿತ. ನೇಪಾಳ ಪಶುಪತಿನಾಥನ ಸಾನ್ನಿಧ್ಯಕ್ಕೆ ಮಳೆಗಾಗಿ ಪ್ರಾರ್ಥನೆ ಮಾಡಿ ನಾನು ಮತ್ತು ಆರ್.ಕೆ. ಶ್ರೀಧರ್ ಅವರು, ಯಾಕೆಂದರೆ ಯಾರಾದರೂ ಒಬ್ಬರು ಸಹಾಯ ಬೇಕೇ ಬೇಕು. ದೂರಭಾರ ಪ್ರಯಾಣ ಬೆಳೆಸುವಾಗ ಅದರ ತಗಲುವಂತಹ ಖರ್ಚು ವೆಚ್ಚಗಳಾಗಲಿ, ಅಥವಾ ಬೇಕಾಗಿರುವಂತಹ ಸಹಾಯ ಆಗಲಿ, ಅಥವಾ ನನ್ನೋರೊಬ್ಬರು ಇದ್ದಾರೆ ಜೊತೆಯಲ್ಲಿ ಅಂದರೆ ನಾವು ದೂರಭಾರ ಹೊರಟಾಗ ಅದ್ರ ವ್ಯವಸ್ಥೆಗಳು ಹಾಗೇ ಇರುತ್ತೆ. ಅಂತಹದ್ರಲ್ಲಿ ನಮ್ಮ ಆರ್.ಕೆ. ಶ್ರೀಧರ್ ಒಂದು ಹೆಜ್ಜೆ ಮುಂದಿಟ್ಟು ಅವರ ತಾಯಿಯ ಮಾರ್ಗದರ್ಶನ ಅಂತೆ ನೋಡಿ. ಅವರ ತಾಯಿಯವರ ಮಾರ್ಗದರ್ಶನ ಹೇಗಿತ್ತು ಅಂದರೆ, ಆನಂದ್ ಗುರುಜಿಯವರ ಕಾರ್ಯಕ್ರಮ ನೋಡಿ, ಆಯಾ ದಿನದ ರಾಶಿಫಲವನ್ನು ತಿಳ್ಕೊಂಡು, ರಾಶಿಫಲದಲ್ಲಿರ್ತಕ್ಕಂಥ ಒಂದಷ್ಟು ವಿಚಾರಗಳು ತಿಳಿದು, ಇವತ್ತು ನೀನು ಹೀಗೆ ಎಚ್ಚರಿಕೆ ಬದುಕಬೇಕು, ಇವತ್ತು ನಿನ್ನ ರಾಶಿಫಲದಲ್ಲಿ ಈ ಥರ ಹೇಳಿದ್ದಾರೆ, ಇಷ್ಟೊತ್ತಿಗೆ ನೀನು ಹುಷಾರಾಗಿರು, ಇಷ್ಟೊತ್ತಿಗೆ ಯಾರನ್ನೂ ಮಾತಾಡಬೇಡ, ಇವತ್ತಿಂಥದ್ದೊಂದು ಕೆಲಸ ಮಾಡಬೇಕಾದ್ರೆ ಬೇಡ, ಇವತ್ತು ಬಿಟ್ಟು ಮುಂದಿನ ದಿವಸಕ್ಕೆ ಮಾಡು, ಈ ಥರ ಪ್ರತಿನಿತ್ಯದ ಮಾರ್ಗದರ್ಶನ ಆ ಶ್ರೀಧರ್ ಕೊಡ್ತಿದ್ರಂದು. ಆದರೆ ಒಂದು ದಿವಸಕ್ಕೂ ಶ್ರೀಧರ್ ಡೈರೆಕ್ಟಾಗಿ ಬಂದು ನಾನು ಮಾತಾಡಬೇಕು ಅಂತ ಇರಲಿಲ್ಲ. ಆದರೆ ಅವರ ತಾಯಿಯವರ ಒಂದು ಒತ್ತಡ ಇತ್ತಲ್ಲ, ಅವ್ರನ್ನ ಭೇಟಿ ಮಾಡಬೇಕು, ಅವ್ರ ಜೊತೆ ನೀನು ಯಾವುದಾದ್ರು ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಬೇಕು, ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರಬೇಕು, ಅವ್ರು ಯಾವಾಗಲೂ ಯಾತ್ರೆ ಸುತ್ತಾ ಇರ್ತಾರೆ ಅಂತ ಎಷ್ಟೆಲ್ಲ ಮಾತನ್ನು ಆಲಿಸಿ ನನ್ನ ಹತ್ರ ಬಂದದ್ದು ಶ್ರೀಧರ್. ಆದರೆ ನಾನು ಹೊರಟಿದ್ದು ನೇಪಾಳಿನ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಅಲ್ಲಿ ಪ್ರಾರ್ಥನೆಗೆ ಅಂತ ಹೊರಟಿದ್ದು. ಅಲ್ಲಿ ಪ್ರಾರ್ಥನೆಗೆ ಅಂತ ಹೊರಟು ನಾವು ಎಲ್ಲಿ ಹೋಮವನ್ನು ಮಾಡಬೇಕು, ಎಲ್ಲಿ ಅಲ್ಲಿ ಒಂದು ಮಹಾಯಜ್ಞವನ್ನು ಮಾಡಿ ಸಾಂಬ ಸದಾಶಿವನಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಬೇಕು ಅಂತ ಮೊದಲು ಭಗವಂತನ ದರ್ಶನಕ್ಕೆ ಅಂತ ದರ್ಶನಕ್ಕೆ ಹೊರಟ್ವಿ. ದರ್ಶನ ಆಯಿತು, ಸ್ವಾಮಿ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ವಿ. ಅದೃಷ್ಟವಶಾತ್ ಅಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ಸಹಿತ ನಮ್ಮ ಕನ್ನಡದ ಅರ್ಚಕರು. ನೋಡಿ ಹೇಗಿದೆ, ಅಲ್ಲಿ ಕನ್ನಡದ ಅರ್ಚಕರು, ಕನ್ನಡವನ್ನು ಬಹಳ ಸ್ಪಷ್ಟವಾಗಿ ಮಾತಾಡ್ತಕ್ಕಂಥ ಅರ್ಚಕರು.
ಸುಮಾರು 5 ಜನ ಅಲ್ಲಿದ್ದಾರೆ. ಅಲ್ಲಿ ಅರ್ಚಕರು ವಂಶಪಾರಂಪರಿಕವಾಗಿರ್ತಕ್ಕಂಥದ್ದಲ್ಲ. ಅವರವರ ಒಂದು ಸರದಿ ಮುಗಿದ ನಂತರ ಮತ್ತೊಬ್ಬರನ್ನು ಅವರು ಆಯ್ಕೆ ಮಾಡ್ತಾರೆ. ಅಲ್ಲಿನ ರಾಜಮನೆತನ ಅಥವಾ ಇವತ್ತಿನ ಸರ್ಕಾರ. ಜಗದ್ಗುರುಗಳಾದಂಥ ಶಂಕರರು ಪ್ರಪಂಚವನ್ನು ಪರ್ಯಟನೆ ಮಾಡಿ ಪ್ರಪಂಚವನ್ನು ಸುತ್ತಿ ನೇಪಾಳ ಹತ್ತಿರಕ್ಕೆ ಬಂದು ಅಲ್ಲಿರ್ತಕ್ಕಂಥ ಪಶುಪತಿನಾಥನ ಸಾನ್ನಿಧ್ಯವನ್ನು ದರ್ಶನ ಮಾಡಿ ಆ ದರ್ಶನ ಮಾಡುವಂತಹ ಕಾಲ ಅಲ್ಲಿ ಪೂಜೆ ನಿಂತಿತ್ತು ಅಂತ ಹೇಳ್ತಾರೆ. ಯಾಕೆ ಅಂದರೆ ರಾಜ ಮರಣ ಹೊಂದಿದ್ರೆ ಇಡೀ ಊರೇ ಅದೊಂಥರ ಸ್ಮಶಾನ ಮೌನ. ಅಂದರೆ ಆ ಸನ್ನಿವೇಶದಲ್ಲಿ ಪೂಜೆಗಳು ನಿಂತು ಹೋಗುತ್ತೆ. ಆ ಪೂಜೆಗಳು ನಿಂತಿದ್ದರಿಂದ ಒಂದು ಶಾಸನವನ್ನು ಬರೀತಾರೆ. ಒಂದು ಶಾಸನವನ್ನು ಜಗದ್ಗುರುಗಳಾದಂತಹ ಆದಿಶಂಕರರು, ಶಂಕರಾಚಾರ್ಯರು ನೇಪಾಳಿಗೆ ಬಂದು ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಒಂದು ಶಾಸನವನ್ನು ಬರೀತಾರೆ. ಏನು? ಈ ಪ್ರಾಂತ್ಯದ ಅರ್ಚಕರಲ್ದಿರ ಈ ಒಂದು ಕರ್ನಾಟಕದ ಪ್ರಾಂತ್ಯದಲ್ಲಿರ್ತಕ್ಕಂಥ ಇಂತಹ ಭಾಗದ ಇಂಥ ಗೋತ್ರ ಇರ್ತಕ್ಕಂಥ ಅಂತಹ ಒಂದು ಗೋತ್ರದಲ್ಲಿ ಜನಿಸಿರ್ತಕ್ಕಂಥ ಅರ್ಚಕರು ಇಲ್ಲಿ ಪೂಜೆಗೆ ಅಣಿ ಮಾಡಿಕೊಟ್ರೆ ವರ್ಷದ 365 ದಿವಸ ನಿರಂತರವಾದಂಥ ಪೂಜಾನುಷ್ಠಾನ ನಡೆಯುತ್ತೆ ಅಂತ ಅಂದಿರತಕ್ಕಂಥ ರಾಜರಲ್ಲಿ ಕೂತು ಮಾತಾಡಿದಾಗ ಅಂದು ರಾಜರು ಮತ್ತು ಶಂಕರರು ಬರೆದಿಟ್ಟಿರ್ತಕ್ಕಂಥ ಶಾಸನಗಳು ಇವತ್ತಿಗೂ ಅಲ್ಲಿದೆ. ಅದಕ್ಕಾಗಿ ಇವತ್ತು ಸರ್ಕಾರ ಬದಲಾದರೂ ಅಥವಾ ಅಲ್ಲಿನ ವ್ಯವಸ್ಥೆಗಳು ಏನೇ ಇದ್ದರೂ ಅಲ್ಲಿ ಯಾರು ಏನೇ ಹೇಳಿದ್ರು 4 ರಿಂದ 5 ಜನ ಅರ್ಚಕರನ್ನ, ಕರ್ನಾಟಕದಲ್ಲಿರ್ತಕ್ಕಂಥ ಅರ್ಚಕರನ್ನ, ಇಲ್ಲಿ ವೇದಾಭ್ಯಾಸವನ್ನು ಮಾಡಿರ್ತಕ್ಕಂಥ ಅರ್ಚಕರನ್ನ, ಇಲ್ಲಿ ನಿತ್ಯ ಒಂದು ಅನುಷ್ಠಾನ ಮಾಡ್ತಿರ್ತಕ್ಕಂಥ ಒಳ್ಳೆಯ ಒಂದು ಕುಟುಂಬದ ಒಂದು ಸುಸಮೃದ್ಧವಾಗಿರ್ತಕ್ಕಂಥ ಒಂದು ಒಳ್ಳೆಯ ಕುಟುಂಬಸ್ಥರನ್ನು, ಅಂತಹ ಅರ್ಚಕ ಮನೆತನವನ್ನು ಅವರು ಆಯ್ಕೆ ಮಾಡಿಕೊಳ್ತಾರೆ. ಅವರೇ ಸ್ವಾಮಿಯ ಪೂಜೆ ಮಾಡಲಿಕ್ಕೆ ದಾರಿ ಮಾಡಿಕೊಡ್ತಾರೆ. ಇದು ಒಂದು ಭಾಗ. ಇನ್ನು ಆ ಸಾನ್ನಿಧ್ಯದಲ್ಲಿ ಅಂಥದ್ದೊಂದು ಪವಾಡ ಆಗಬೇಕಾದ್ರೆ, ಒಂದು ಸತ್ಯಾಂಶ ಅಲ್ಲಿ ಬರಬೇಕಾದ್ರೆ, ಅಂಥ ಒಂದು ವಿಶೇಷತೆ ಇರಬೇಕಾದ್ರೆ ಅಲ್ಲಿ ಏನಾದ್ರು ಒಂದು ಆಧಾರ ಬೇಕಲ್ಲ. ಇದಕ್ಕೆ ಒಂದು ಮೂಲ ಆಧಾರ ಇದೆ. ಸ್ವಾಮಿ ಕೈಲಾಸನಾಥನಾದಂತಹ ಸಾಂಬ ಸದಾಶಿವ ಶಿವ ತನ್ನ ಅರ್ಧಾಂಗಿಯೊಂದಿಗೆ ಕೂತು ಆನಂದದಿಂದ ಇರುವಂತಹ ಕಾಲ. ಆಗ ತನ್ನ ಅರ್ಧಾಂಗಿಯಾದಂಥ ತಾಯಿ ಪಾರ್ವತಿದೇವಿ ಹೇಳ್ತಾಳೆ, ಸ್ವಾಮಿ ಒಮ್ಮೆ ಆದರೂ ನನ್ನ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಕರ್ಕೊಂಡೋಗಲಿಲ್ಲ, ಒಂದು ರಮಣೀಯವಾದಂಥ ಸ್ಥಳಕ್ಕೆ ಕರ್ಕೊಂಡೋಗಲಿಲ್ಲ. ನಮ್ಮಿಬ್ಬರ ದಾಂಪತ್ಯ ನಾವು ಇಷ್ಟು ದಿವಸ ಆದರೂ ಸಹಿತ ನಮ್ಮನ್ನು ಯಾವುದಾದ್ರೂ ಒಂದು ಒಳ್ಳೆಯ ಪುಣ್ಯಕ್ಷೇತ್ರಕ್ಕೋ ಅಥವಾ ಒಂದು ಚೆನ್ನಾಗಿರ್ತಕ್ಕಂಥ ಪರಿಸರಕ್ಕೋ ಒಂದು ಒಳ್ಳೆಯ ಪ್ರಕೃತಿಯ ಮಡಿಲಿಗೋ ನಾನು ಕರ್ಕೊಂಡು ಹೋಗಲಿಲ್ವಲ್ಲ ಅಂದಾಗ ನಡಿ ಹೋಗೋಣ ಅಂಥೇಳಿ ಆ ರಮಣೀಯವಾದಂಥ ಸುಂದರವಾದಂಥ ಸುತ್ತ ಹಿಮದ ಬೆಟ್ಟಗಳಿರ್ತಕ್ಕಂಥ ಬೆಟ್ಟದ ಸಾಲುಗಳ ಮಧ್ಯದಲ್ಲಿರ್ತಕ್ಕಂಥ ಹಚ್ಚ ಹಸಿರಿರ್ತಕ್ಕಂಥ ಆ ಸಾನ್ನಿಧ್ಯಕ್ಕೆ ಶಿವಪಾರ್ವತಿಯರು ಬರ್ತಾರೆ. ಆದರೆ ಬಂದು ಅವರು ವಿಹರಿಸುವಾಗ, ಓಡಾಡುವಾಗ ಯಾರ ಕಣ್ಣು ಬೀಳಬಾರ್ದಲ್ಲ, ಅದಕ್ಕಾಗಿ ಏನು ಮಾಡ್ತಾರೆ, 2 ಜಿಂಕೆಗಳಾಗ್ತಾರೆ. 2 ಜಿಂಕೆಗಳಾಗಿ ಓಡಾಡುವಂತಹ ಕಾಲ ಆನಂದದಿಂದ ಅಲ್ಲೇ ಮೈಮರಿತಾರೆ. ಮೈಮರೆತಾಗ ಶಿವ ತನ್ನ ಕಾಯಕವಾದರೂ ಏನು, ಪ್ರತಿನಿತ್ಯ ಅನ್ನ ಆಹಾರವನ್ನು ಉಣಬಡಿಸಬೇಕು. ಜಲಚರಗಳಿಗಾಗಲಿ, ಪ್ರಾಣಿ ಪಕ್ಷಿಗಳಿಗಾಗಲಿ, ದನಕರುಗಳಿಗಾಗಲಿ, ಮನುಷ್ಯರಿಗಾಗಲಿ ಎಲ್ಲರಿಗೂ ಅನ್ನವನ್ನು ಕೊಡುವನು ಸಾಂಬ ಸದಾಶಿವ. ಆ ಶಿವ ನಿತ್ಯ ಅನ್ನ ಆಹಾರವನ್ನು ಕೊಡಬೇಕಾದಂಥವನು ಎಲ್ಲೋ ತನ್ನ ಕಾಯಕವನ್ನು ಮರಿತಾನೆ ಅಂತ ಬ್ರಹ್ಮ ಮತ್ತು ವಿಷ್ಣು ಮತ್ತು ಇರತಕ್ಕಂಥ ಎಲ್ಲ ದೈವಗಣಗಳು ಒಂದು ಕಡೆ ಸೇರಿ ಮಾತಾಡ್ತಾರೆ. ಶಿವ ತನ್ನ ಅರ್ಧಾಂಗಿಯೊಂದಿಗೆ ಈ ಭೂಲೋಕದಲ್ಲಿ ಸ್ವರ್ಗದಂತಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ತಾನು ಹೋಗಿ ವಿಹರಿಸ್ತಿದ್ದಾರಲ್ಲ, ತನ್ನ ಕಾಯಕವನ್ನು ಮರೆತು ಬಿಟ್ಟರೆ ಗತಿ ಏನು ಅಂತ ಚಿಂತನೆ ಶುರುವಾಗುತ್ತೆ. ಆಗ ಎಲ್ಲಿದ್ದಾರೆ ಶಿವ ಪಾರ್ವತಿರು ಅಂತ ಹುಡುಕಿ ಬರ್ತಾರೆ ದೇವತೆಗಳೆಲ್ಲ. ಹುಡುಕಿ ಬರುವಾಗ ಜಿಂಕೆಗಳಾಗಿ ಓಡಾಡ್ತಿರ್ತಕ್ಕಂಥ ಆ ಪ್ರಾಂತ್ಯದಲ್ಲಿ ನೋಡಿ ಒಂದು ಜಿಂಕೆಯನ್ನು ಅವರು ಆ ಜಿಂಕೆಯ ಮೇಲ್ಭಾಗದಲ್ಲಿರ್ತಕ್ಕಂಥ ಕೊಂಬಿನ ಭಾಗವನ್ನು ಗಟ್ಟಿಯಾಗಿ ಹಿಡಿದು ಬಿಡ್ತಾರೆ. ಯಾವಾಗ ಗಟ್ಟಿಯಾಗಿ ಜಿಂಕೆಯ ಕೊಂಬಿನ ಭಾಗವನ್ನು ಹಿಡಿತಾರೋ ಆ ಜಿಂಕೆಯ ಕೊಂಬು ಕಟ್ಟಾಗಿ ಅಲ್ಲಿ ಬೀಳುತ್ತೆ. ಯಾವ ಸ್ಥಳದಲ್ಲಿ ಇವತ್ತಿನ ದಿವಸ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷೇಷಾಣ ರೂಪಿಣ್ಯೇ ನಮೋ ನಮಃ ಅಂದರೆ 5 ಮುಖಗಳುಳ್ಳಂತಹ, ಅದರಲ್ಲಿ 4 ಮುಖಗಳು ಕಾಣುವಂಥ ಅದ್ಭುತವಾದಂಥ ಶಿವಲಿಂಗ ಇದೆಯೋ ಅದೇ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಆ ಜಿಂಕೆಯ ಕೊಂಬು ಬಿದ್ದಂಥ ಸ್ಥಳ ಅಂತ ಹೇಳ್ತಾರೆ. ಇವತ್ತಿಗೂ ಆ ಜಿಂಕೆಯ ಕೊಂಬು ಬಿದ್ದಂಥ ಸ್ಥಳವೇ ಇವತ್ತು ಪಶುಪತಿನಾಥನ ಸಾನ್ನಿಧ್ಯ. ಆ ಪಶುಪತಿನಾಥನ ಸಾನ್ನಿಧ್ಯಕ್ಕೆ ಯಾವಾಗಲೇ ಸಾನ್ನಿಧ್ಯ ಬಿದ್ದು ಅಲ್ಲೊಂದು ವಿಶೇಷವಾದಂಥ ಲಿಂಗೋದ್ಭವ ಆಗುತ್ತೋ, 4 ಮುಖಗಳುಳ್ಳಂಥ ಊರ್ಧ್ವ ಮುಖ ಇದ್ರೂ ಸಹಿತ ಕಾಣದಂಥ ರೀತಿಯಲ್ಲಿ ಅಲ್ಲಿ ಶಿವಲಿಂಗೋದ್ಭವ ಆಗುತ್ತೆ. ಆ ಶಿವಲಿಂಗ ಉದ್ಭವ ಆಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಸುಂದರವಾದಂಥ ಕಾಷ್ಠದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಸುಂದರವಾದ ಆಲಯ ಆಗುತ್ತೆ. ಕಾಷ್ಠ ಅಂದರೆ ಕಟ್ಟಿಗೆ ಅಂತ. ಕಾಷ್ಠದಿಂದ ನಿರ್ಮಿತವಾಗಿರ್ತಕ್ಕಂತಹ ಆಲಯದಲ್ಲಿ ಮೊದಲು ಕೂತ್ಕೊಳ್ಳೋದು ಯಾರು? ಲಕ್ಷ್ಮಿನೇ ಕೂತ್ಕೊಳ್ಳೋದು. ಹಾಗಾಗಿ ಅದು ಲಕ್ಷ್ಮಿಯ ಸಾನ್ನಿಧ್ಯ ಅಂತಲೂ ಹೇಳ್ತಾರೆ. ಲಕ್ಷ್ಮಿಯ ಸಾನ್ನಿಧ್ಯವೂ ಹೌದು, ಕಾಷ್ಠ ಆಲಯವೂ ಹೌದು,
ಹಾಗೆ ಸಾಂಬ ಸದಾಶಿವ ಇಂದಿಗೂ ನೆಲೆಸಿರುವಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯವೂ ಹೌದು. ಎಷ್ಟೋ ಜನ ಸಾಧು ಸಂತರು, ವಯಸ್ಸಾಗಿರ್ತಕ್ಕಂಥ ವೃದ್ಧರು ತಮ್ಮ ಕಡೆಯ ದಿನದ ಅವಸಾನ ಕಾಲವನ್ನು ತಾವು ಅಲ್ಲೇ ಕಳೆದು ತನ್ನ ಜೀವವನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ ಆ ದೇಹವನ್ನು ಅಲ್ಲೇ ತಾವು ಅಂತ್ಯಗೊಳಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಿಂದ ಬಂದಿರುವಂಥ ವೃದ್ಧರು ಸಾಕಷ್ಟು ಜನ ಕಣ್ಣಿಗೆ ಕಾಣ್ತಾರೆ. ಇನ್ನಷ್ಟು ಸತ್ಯ ಘಟನೆ ಇದೆ. ನಿಜಕ್ಕೂ ಮನಸ್ಸನ್ನು ಕದಡುವಂತಹ ಆ ಕ್ಷಣ ಅಲ್ಲಿ ನಿಂತು ನೋಡಿದಾಗ ಆಗುವಂತಹ ನೋವಿದೆಯಲ್ಲ, ಅಬ್ಬಬ್ಬ, ಅದು ಹೇಳಲಿಕ್ಕೆ ಅಸಾಧ್ಯ. ಇವತ್ತು ಮನುಷ್ಯನಿಗೆ ಆಸೆಗೆ ಕೊನೆಯೇ ಇಲ್ಲ. ದೊಡ್ಡವರು ಚಿಕ್ಕವರು ಎಂಬತಕ್ಕಂಥ ಬೆಲೆಯೂ ಇಲ್ಲ. ನಮಗಾಗಿ ಸಾಕಿ ಸಲುಹಿರ್ತಕ್ಕಂಥ ನಮ್ಮ ಜನ್ಮ ಕೊಟ್ಟಂಥ ಜನ್ಮದಾತರ ಬಗ್ಗೆ ಆಗಲಿ ಅಥವಾ ನಮ್ಮ ಒಡ ಹುಟ್ಟಿದವ್ರ ಬಗ್ಗೆ ಆಗಲಿ ಮನುಷ್ಯನಿಗೆ ಆಸೆ ಎಂಬತಕ್ಕಂಥದ್ದು ಮುಂದೆ ಬಂದಾಗ ಇವರೆಲ್ಲರೂ ಸಹಿತ ಪಕ್ಕಕ್ಕೆ ತಳ್ಳಿಬಿಟ್ಟು ನಮ್ಮದೇ ಆದ ಪ್ರಪಂಚಕ್ಕೆ ತೇಲ್ತಾ ಇರ್ತೀವಿ. ಆ ತೇಲುವಂತಹ ಪುಣ್ಯಾತ್ಮರಿಗೆ ಒಂದು ಪಾಠ ಕಲಿಸುವಂಥ ಸಾನ್ನಿಧ್ಯ ಪಶುಪತಿನಾಥನ ಸಾನ್ನಿಧ್ಯದಲ್ಲಿದೆ. ಅಲ್ಲಿ ಬಂದಾಗ ವೈರಾಗ್ಯವಿದೆ, ಮೋಹವಿದೆ, ಸುಂದರವಾದ ದೃಶ್ಯವಿದೆ, ಕಣ್ತುಂಬಿಸ್ಕೊಳ್ಳುವಂಥ ಆನಂದದ ಕ್ಷಣಗಳಿದೆ. ಇದೆಲ್ಲದರ ಬಗ್ಗೆ ಇನ್ನಷ್ಟು ವಿಚಾರ ನಿಮಗೆ ತಿಳಿಸಬೇಕಾಗಿದೆ. ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ನೇಪಾಳ ಪಶುಪತಿನಾಥ ಕ್ಷೇತ್ರದ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದನ್ನು ಮತ್ತೆ ಮುಂದುವರಿಸೋಣ ಬನ್ನಿ. ಗುರುಗಳೇ, ನೇಪಾಳ ಬಗ್ಗೆ ತಿಳಿಸ್ತಾ ಇದ್ರು ಗುರುಗಳೇ. ಖಂಡಿತ. ಸ್ವಾಮಿ ದರ್ಶನ ಮಾಡಿ ಸ್ವಾಮಿಗೆ ನಮ್ಮವರೇ ಆದಂತಹ ಕನ್ನಡಿಗರಾದರಂಥ, ಕನ್ನಡದ ಇಲ್ಲಿರ್ತಕ್ಕಂತಹ, ಇಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ವೇದಾಭ್ಯಾಸವನ್ನು ಮಾಡಿ ಇಲ್ಲಿ ಗುರುಗಳ ಆಶೀರ್ವಾದ ಪಡೆದಿರತಕ್ಕಂಥ ಅಲ್ಲಿನ 5 ಜನ ಅರ್ಚಕರು ಎಲ್ಲರೂ ಸಹಿತ ಆನಂದ್ ಗುರೂಜಿಯವರನ್ನು ಗುರುತು ಹಿಡಿದ್ರು. ಯಾಕೆಂದರೆ ಆ ಕುಟುಂಬಸ್ಥರು ಸಹಿತ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥವ್ರಿದ್ದಾರೆ. ಆ ಅಭಿಮಾನ, ಆ ಪ್ರೀತಿ ಈ ನಿಮ್ಮ ಆನಂದ್ ಗುರೂಜಿಯವರನ್ನ ಅಲ್ಲಿ ಗುರುತಿಸಿದ್ರು. ಗುರುತಿಸಿ ಬೆಳಗಿನ ಅಭಿಷೇಕದ ಸಮಯ ಮೊದಲೇ ಹೇಳಿದರು, ಈ ಸಮಯಕ್ಕೆ ತಾವು ಬಂದರೆ ಇಲ್ಲಿ ಸ್ವಾಮಿಯ ಅಭಿಷೇಕವನ್ನು ನೀವು ಇಲ್ಲಿ ಹತ್ತಿರದಲ್ಲಿ ನಿಂತು ನೋಡ್ಬೋದು, ಆ ನೋಡಲಿಕ್ಕೆ ನಾವು ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ. ಹಾಗೆ ಅಭಿಷೇಕದ ಆ ಸುಂದರವಾದಂಥ ಕ್ಷಣಗಳನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೋಸ್ಕರನೇ ನಾನಾಗಲಿ, ಶ್ರೀಧರ್ ಅವರಾಗಲಿ, ನನ್ನ ಜೊತೆ ಬಂದಂಥ ನನ್ನ ಪರಿವಾರ ಆಗಲಿ, ಎಲ್ಲರೂ ನನ್ನ ಜೊತೆ ಯಾರೆಲ್ಲ ಬಂದಿದ್ದರೋ ಎಲ್ಲರೂ ಬೆಳಿಗ್ಗೆ ಅಭಿಷೇಕ ಟೈಮ್ಗೆ ಹೊರಟ್ವಿ. ಸರಿಸುಮಾರು 45 ನಿಮಿಷ ದೇವರಿಗೆ ಒಂದು ರುದ್ರಾಭಿಷೇಕವನ್ನು ನೋಡಿ ಆನಂದ ಪಡುವಂಥ, ಆ ಭಗವಂತನ ಹತ್ತಿರದಿಂದ ನೋಡುವಂಥ ಸೌಭಾಗ್ಯ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವ್ರದ್ದು ಆಯಿತು, ನನ್ನ ಪರಿವಾರದ್ದು ಆಯಿತು. ಎಲ್ಲೇ ಹೊಡೆದ್ರೂ, ಎಲ್ಲೇ ನಾನು ಕಾರ್ಯಕ್ರಮಕ್ಕೆ ಹೊರಟರು ನನ್ನ ಪರಿವಾರ ಸಮೇತನೇ ಹೊರಡುವಂಥದ್ದು. ಆ ಪರಿವಾರ ಪೂರ್ತಿ ಅಲ್ಲಿ ಸ್ವಾಮಿ ಅಭಿಷೇಕವನ್ನು ನೋಡೋ ಸೌಭಾಗ್ಯ ನಮಗೆ ಸಿಕ್ತು. ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಹಾಗೆ ಅಲ್ಲಿ 4 ಮುಖಗಳುಳ್ಳಂತಹ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಅಭಿಷೇಕವನ್ನು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಇನ್ನು ನಮ್ಮ ಕಾಯಕ ಮುಖ್ಯವಾದಂಥ ಘಟ್ಟ, ರಾಜ್ಯದಲ್ಲಿ ದೇಶದಲ್ಲಿ ಒಳ್ಳೆ ಸುಭಿಕ್ಷಿತನಾಗಬೇಕು, ಮಳೆ ಆಗಬೇಕು ಅಂಥೇಳಿ ಗರ್ಭಗುಡಿಯಲ್ಲಿ ವಿರಾಜಮಾನ ಆಗಿರ್ತಕ್ಕಂಥ ಸಾಂಬ ಸದಾಶಿವನಲ್ಲೂ ಇದೇ ಪ್ರಾರ್ಥನೆ. ಅಲ್ಲಿ ಅರ್ಚಕರು ಒಂದು ಪೂರ್ವಶ್ಚರಿತ ಸಂಕಲ್ಪವನ್ನು ಮಾಡಿಸಬೇಕಾದ್ರೆ ಪೂರ್ವಶ್ಚರಿತ ಏವಂ ಗುಣ ವಿಶೇಷ ವಿಶಿಷ್ಟಾಯಾಮ್ ಅಸ್ಯಾಂ ಶುಭದಿತೋ, ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿ ಅಂದಾಗಲೂ ನಾನು ಹೇಳಿದ್ದಿದೆ ಮಾತೆ. ನನಗಾಗಿ ನನ್ನ ಸಂಕಲ್ಪ ಅಲ್ಲ, ಇದು ನನ್ನ ರಾಜ್ಯ ದೇಶಕ್ಕಾಗಿ. ಆದಷ್ಟು ಬೇಗ ರಾಜ್ಯದಲ್ಲಿ ಮಳೆ ಇಲ್ಲದ್ರಿಂದ ಬೇಗ ವರ್ಣನ ಕೃಪೆ ಆಗಲಿ ಎಂಬತಕ್ಕಂಥದ್ರಿಂದ ನೀವು ಒಂದು ಸಂಕಲ್ಪ ಮಾಡಿ ಅಂತ ಹೇಳಿಬಿಟ್ಟು ಅದೇ ಮಾತೆ ಅಲ್ಲಿ ಗುರುಗಳ ಮುಂದೆ ನಾನು ಹೇಳಿದೆ, ಅಲ್ಲಿನ ಅರ್ಚಕರ ಹತ್ರ ಹೇಳಿದೆ. ಅವರು ಅದನ್ನೇ ಪ್ರಾರ್ಥನೆ ಮಾಡಿದ್ರು, ರಾಜ್ಯಕ್ಕೆ ಬೇಗ ಮಳೆ ಆಗಲಿ ಅಂತ ಅಲ್ಲಿಂದ ಕರೆ ಬಂದು ಹೇಳ್ತಿದ್ದಾರೆ. ಅದಕ್ಕಾಗಿ ವರ್ಣನ ಕೃಪೆ ಆಗಲಿ ಭಗವಂತ ಅಂತ ನಮ್ಮ ಮುಂದೆ ಅವರು ಪ್ರಾರ್ಥನೆ ಮಾಡಿದ್ದನ್ನು ನಮ್ಮ ಕಿವಿಯಾರ ನಾವೇ ಕೇಳಿಸ್ಕೊಂಡಿದ್ದೀವಿ. ಅದಾದ ನಂತರ ಅಲ್ಲಿ ಸ್ವಾಮಿಗೆ ಏಕಮುಖಿ ರುದ್ರಾಕ್ಷಿ ಇದೆ. ಏಕಮುಖಿ ರುದ್ರಾಕ್ಷಿ ಇದ್ದು ರುದ್ರಾಕ್ಷಿಯಲ್ಲಿರ್ತಕ್ಕಂಥ ವಿಶೇಷತೆಗಳನ್ನು ಹತ್ತಿರದಿಂದ ತೋರಿಸಿದ್ರು. ಯಾಕೆಂದರೆ ಎಷ್ಟೇ ಆದರೂ ನೇಪಾಳ ಆ ಭಾಗದಲ್ಲೇ ಬೆಳೀತಕ್ಕಂಥದ್ದು ರುದ್ರಾಕ್ಷಿ ಸಾಕಷ್ಟಿದೆ. ಅಂತಹ ಏಕಮುಖಿ ರುದ್ರಾಕ್ಷಿಯನ್ನು, ಹಾಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಮಾಣಿಕ್ಯಗಳನ್ನು, ಅಲ್ಲಿ ಸ್ವಾಮಿಯ ಪ್ರತಿನಿತ್ಯ ಅಲಂಕಾರಕ್ಕಾಗಿ ಧರಿಸುವಂಥ ಒಂದಷ್ಟು ಆಭರಣಗಳನ್ನು ಹತ್ತಿರದಿಂದ ತೋರಿಸಿ ಇದೆಲ್ಲವೂ ಸಹಿತ ಸ್ವಾಮಿಗೆ ಅರ್ಪಣೆ ಮಾಡ್ತೀವಿ ಅಂದಾಗ ಅದೆಲ್ಲವನ್ನು ನೋಡುವಂಥ ಸೌಭಾಗ್ಯ ನಮ್ಮದಾಯಿತು. ಇನ್ನು ಇದು ಮುಗಿದ ಮೇಲೆ ಮಹಾಯಜ್ಞದ ಕಾಲ. ನಾವಲ್ಲೂ ಹೇಳಿದ್ವಿ, ಈಗ ಹೋಗಿ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಸಾಂಬ ಸದಾಶಿವನಿಗೆ ಮಳೆಗಾಗಿ ಒಂದು ಯಜ್ಞವನ್ನು ಮಾಡಬೇಕು ಅಂತಿದ್ದೀವಿ ಅಂಥೇಳಿ ಒಂದು ಸ್ಥಳದಲ್ಲಿ ನಾವು ಆಯೋಜನೆ ಮಾಡಿ ಅಲ್ಲಿರ್ತಕ್ಕಂಥ 10 ಶಿವಲಿಂಗಗಳಿದೆ. 10 ಶಿವಲಿಂಗಗಳ ಮಂಟಪ. ಆ ಮಂಟಪದ ಮಧ್ಯದಲ್ಲಿ ಸ್ವಾಮಿಯ ಹಿಂಭಾಗದಲ್ಲಿ ನೋಡಿದ್ರೆ ಸ್ವಾಮಿಯ ಶಿಖರ, ಆ ಬಂಗಾರದ ಕಳಶ, ಆ ಕಳಶದ ಮಧ್ಯದಲ್ಲಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಒಂದು ನದಿ ಹರಿದು ಹೋಗುತ್ತೆ. ಆ ನದಿಗೂ ಮುಂಭಾಗದಲ್ಲಿರ್ತಕ್ಕಂಥ 10 ಮಂಟಪಗಳಿದೆ. ಆ ಮಂಟಪಗಳಲ್ಲಿ ಒಂದು ಮಂಟಪದ ಪಕ್ಕದಲ್ಲೇ ಈ ಒಂದು ಮಹಾಯಜ್ಞವನ್ನು ಮಾಡಬೇಕು ಅಂತ ಸಂಕಲ್ಪಕ್ಕಾಗಿ
ನಾವು ಮಾರ್ಗ ಮಧ್ಯೆ ಬರ್ತಾ ಇದ್ದೀವಿ. ಬರುವಾಗ ತಂದೆನ ಕಳ್ಕೊಂಡಿರ್ತಕ್ಕಂತಹ ಒಬ್ಬ ಹೆಣ್ಣುಮಗಳು, ಅವಳ ಆಕ್ರಂದನ ಇತ್ತಲ್ಲ, ಅಳು ಇತ್ತಲ್ಲ, ಅಬ್ಬಬ್ಬಾ, ನಾವು ಏನಕ್ಕಾಗಿ ಅಲ್ಲಿ ಬಂದಿದ್ದೀವಿ ಅನ್ನೋದನ್ನು ನಾನಂತೂ ಮರೆತು ಬಿಟ್ಟಿದ್ದೆ. ಆ ಮಗು ತನ್ನ ತಂದೆನ ಕಳ್ಕೊಂಡು ತಂದೆಯ ದೇಹದ ಮುಂದೆ ಓ ಅಂತ ಅಳ್ತಾ ಇದ್ಲಲ್ಲ, ಆ ಕ್ಷಣ ಇದೆಯಲ್ಲ, ಅದು ಸಾಮಾನ್ಯವಾದಲ್ಲ. ಒಂದು ಆ ಪ್ರಕಾರ ಅಳುವಂಥವ್ರು, ಇನ್ನಷ್ಟು ಜನ ದೇಹವನ್ನು ಆ ಒಂದು ಸ್ಮಶಾನದಲ್ಲಿ ಆ ಸೌದೆಗಳ ಮೇಲೆ ಇಟ್ಟು ಇನ್ನೇನು ಅಗ್ನಿಸ್ಪರ್ಶ ಮಾಡಬೇಕು. ಅಗ್ನಿಸ್ಪರ್ಶ ಮಾಡುವಾಗ ಅವ್ರ ಆಕ್ರಂದನ ಆ ಸಂಬಂಧಿಕರೆಲ್ಲ ಜೋರು ಅಳ್ತಾರಲ್ಲ, ಒಂದು ಸಣ್ಣ ಬೆಂಕಿ ಕಡ್ಡಿ ತಗಲಿದ್ರೆ ತಡ್ಕೊಳಕ್ಕಾಗಲ್ಲ. ಮಗು ಜಾರಿ ಬಿದ್ದರೆ, ಕಾಲಿಗೊಂಚೂರು ಪೆಟ್ಟಾದರೆ ತಂದೆ ತಾಯಿ ಇಬ್ಬರು ಕಣ್ಣೀರು ಹಾಕಿ ನಿಂತ್ಕೋತಾರೆ. ಅಯ್ಯೋ ನನ್ನ ಮಗು ಬಿದ್ದೋಯ್ತಲ್ಲ, ಏಟು ತಿಂತಲ್ಲ, ಎಷ್ಟು ನೋವಾಯಿತೋ ಏನೋ ಅಂತ. ಅಂತಹ ತಂದೆ ತಾಯಿನ ತೊಗೊಂಡೋಗಿ ಚಿತೆ ಮೇಲೆ ಮಲಗಿಸಿ ಅವ್ರ ಎದೆ ಮೇಲೆ ಬೆಂಕಿಯನ್ನಿಟ್ಟು ಆ ಬೆಂಕಿಗೆ ದಹನವಾಗುವಂತಹ ಕಾಲವನ್ನು ಆ ಮಕ್ಕಳು, ಆ ಪರಿವಾರ ನೋಡುವಂಥದ್ದಾಗುತ್ತಲ್ಲ. ನಿಜಕ್ಕೂ ಆ ಕ್ಷಣ ನನ್ನ ತಂದೆ ತಾಯಿ ಸಹಿತ ನನ್ನ ಕಣ್ಮುಂದೆ ಬಂದರು. ಮುದ್ದಾಗಿ ಸಾಕಿ ಸಲುಹುದಂಥ ಈ ಮಗನ್ನ ಒಂದು ಕ್ಷಣ ಮಗನಿಗೆ ಏನಾದರೂ ತೊಂದರೆ ಆಗಿಬಿಡುತ್ತೆ ಅಂತ ಗೊತ್ತಾದರೆ ಮಿಲ್ಮಿಲ್ಮಿಲ ಒದ್ದಾಡುವಂಥ ನನ್ನ ಜನ್ಮದಾತರಾದಂತಹ ತಂದೆ ತಾಯಿ, ಇದು ನನ್ನೊಬ್ಬನ ಪರಿಸ್ಥಿತಿ ಅಲ್ಲ, ಎಲ್ಲರ ಪರಿಸ್ಥಿತಿ. ಅದು ಎಲ್ಲರ ಮನೆಯಲ್ಲೂ ಈ ನೋವಿದೆ, ಎಲ್ಲರ ಮನೆಗಳಿಗೂ ಇರ್ತಕ್ಕಂಥದ್ದು. ಇದು ಬರೀ ಆನಂದ್ ಗುರುಜಿಗೆ ಮಾತ್ರ ಅಲ್ಲ. ಆ ಕ್ಷಣ ನನ್ನ ತಂದೆ ತಾಯಿ ನನ್ನ ಕಣ್ಣೆದುರುಗ ಬಂದರು. ಯಾಕೆಂದರೆ ಆ ಮಹಾಸ್ಮಶಾನ, ಆ ಸೌದೆಗಳ ಮೇಲೆ ಮಲಗಿಸಿ ಅವ್ರ ಎದೆ ಮೇಲೆ ಒಂದಷ್ಟು ಅಗ್ನಿಯನ್ನಿಟ್ಟು ಅಲ್ಲಿ ಅದಕ್ಕೆ ಸಂಬಂಧಪಡ್ತಕ್ಕಂತಹ ಆಜ್ಯವನ್ನು ಹಾಕಿ ಆ ಹವನವನ್ನು ಮಾಡಿಸುವಾಗ ಅಬ್ಬಬ್ಬಾ, ಅದು ಹೇಳಲಿಕ್ಕೆ ಅಸಾಧ್ಯ. ಆದರೆ ಆ ನೋವು ಯಾರಿಗೂ ಬರಬಾರ್ದು ಅಂತ ನಾನು ಕೇಳಲಿಕ್ಕಾಗಲ್ವಲ್ಲ. ಎಲ್ಲರೂ ಒಂದಲ್ಲ ಒಂದು ದಿವಸ ತನ್ನ ಜೀವವನ್ನು, ಈ ಒಂದು ಜೀವದಲ್ಲಿರ್ತಕ್ಕಂಥ ಜೀವಾತ್ಮ ಹೊರಗಡೆ ಹೊರಟ್ರೆ ಈ ದೇಹವನ್ನು ಅಲ್ಲಿಗೆ ತೊಗೊಂಡು ಹೋಗಬೇಕು. ಮಣ್ಣಲ್ಲಿ ಮಣ್ಣಾಗುವವರು ಒಂದಷ್ಟು ಜನ, ಅಗ್ನಿಗೆ ಆಹುತಿಯಾಗುವವರು ಒಂದಷ್ಟು ಜನ, ಹಾಗೆ ಜಲದಲ್ಲಿರ್ತಕ್ಕಂಥ ಜಲಸಮಾಧಿ ಆಗುವವರು ಒಂದಷ್ಟು ಜನ. ಏನೇ ಆದರೂ ಈ ದೇಹದಲ್ಲಿ ಉಸಿರಿರುವವರೆಗೂ, ಜೀವಾತ್ಮ ಇರುವವರೆಗೂ, ಅಲ್ಲಿವರೆಗೂ ಮಾತ್ರ ಈ ಮನುಷ್ಯನ ಆಟ ಪಾಠಗಳು. ಅದಾದ ನಂತರ ಏನೂ ಗೊತ್ತಿಲ್ಲದಂಥ ರೀತಿ ಕಣ್ಣು ಮುಚ್ಚಿ ಮಲಗಿಬಿಟ್ರೆ, ಆ ಮಲಗದಾದ ನಂತರ ಆ ವ್ಯಕ್ತಿಗಳನ್ನು ಕಳ್ಕೊಂಡಿರ್ತಕ್ಕಂಥವ್ರ ಆಕ್ರಂದನ ಅಬ್ಬಬ್ಬಾ. ಆದರೂ ಆ ಮಗು ತನ್ನ ತಂದೆನ ಕಳ್ಕೊಂಡು, ಅಪ್ಪ ನನಗೆ ಯಾರೂ ಗತಿ ಇಲ್ಲಪ್ಪ, ನನ್ನ ಬಿಟ್ಟು ಹೋಗಬೇಡಪ್ಪ ಅಂದರೆ ಎದ್ದು ಬರುತ್ತಾ? ಎದ್ದು ಬರೋಕ್ಕಾಗಲ್ಲ. ಜನ್ಮ ಕೊಟ್ಟವರು ಸಣ್ಣದಾಗ ಒಂಚೂರು ಬೆಂಕಿ ಕಾಲಿಗೆ ತಗಲ್ಬಿಟ್ರೆ ಕಾಲೆಲ್ಲ ಹೆಜ್ಜೆನೇ ತಪ್ಪು ಹಾಕ್ಬಿಡ್ತೀವಿ ನಾವು. ಅಂಥದ್ದು ದಗ ಅಂತ ಉರಿದು ಹೋಗ್ಬಿಡುತ್ತಲ್ಲ. ಅಗ್ನಿಗೆ ದೇಹ ತಗಲುವವರೆಗೂ ಮಾತ್ರ. ಈ ದೇಹಕ್ಕೆ ಸ್ವಲ್ಪ ಅಗ್ನಿ ಆವರಿಸ್ಬಿಟ್ರೆ ಆ ಜ್ವಾಲೆಯ ಬಣ್ಣವೇ ಬದಲಾಗ್ಬಿಡುತ್ತೆ. ಆ ಜ್ವಾಲೆಗೆ ಬಣ್ಣ ಬದಲಾಗುವಂಥದ್ದನ್ನು ನೋಡಿದ್ರೆ ಮರುಕ್ಷಣ ಹುಡುಕಿದ್ರೂ ಸಿಗೋದಿಲ್ಲ ಆ ದೇಹ. ಆಗಲೇ ಯಜ್ಞೇಶ್ವರನ ಪಾಲಾಗ್ಬಿಡುತ್ತೆ. ಅದಕ್ಕಾಗ ಇಷ್ಟು ಆರ್ಭಟ, ಇಷ್ಟೆಲ್ಲ ಆವೇಶ, ಇಷ್ಟೆಲ್ಲ ಆಕ್ರೋಶ. ಎಷ್ಟೋ ಜನ ಸಾಧು ಸಂತರು, ವಯಸ್ಸಾಗಿರ್ತಕ್ಕಂಥ ಹಿರಿಯ ಜೀವಿಗಳು ತಮ್ಮ ಕಡೆಯ ದಿನದ ಆ ಕ್ಷಣವನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಆಗಬೇಕು ಅಂಥೇಳಿ ಅಲ್ಲಿ ನಿಲ್ತಾರೆ. ತಮ್ಮ ಕಡೆ ಉಸಿರು ಇರುವವರೆಗೂ ಅಲ್ಲೇ ಇದ್ದು ಬಿಡೋಣ ಅಂತಾರೆ. ನಿಜಕ್ಕೂ ಅದೆಲ್ಲ ನೋಡಿದಾಗ ಮುಂದೆ ನಾನು ಏನಕ್ಕಾಗಿ ಇಲ್ಲಿ ಬಂದಿದ್ದೀನಿ, ಏನು ನಾನು ಪ್ರಾರ್ಥನೆ ಮಾಡಬೇಕಾಗಿದೆ, ಎಲ್ಲವನ್ನೂ ಒಂದು ಕ್ಷಣ ನಾನು ಗೋಡೆಗೆ ಹೊರ್ಕೊಂಡು ಎಲ್ಲವನ್ನೂ ಮರೆತು ಕೂತ್ಕೊಂಡಂಗೆ ಆಗೋಯ್ತು. ಆದರೂ ನಮ್ಮ ಕಾಯಕವನ್ನು ಗುರುತಿಸ್ಕೊಂಡು ಜೀವನ ಇಷ್ಟೇ, ಪ್ರಪಂಚ ಇಷ್ಟೇ, ಬಂದು ಇರುವ ತನಕ 4-6 ಒಳ್ಳೆಯ ಕೆಲಸಗಳನ್ನು ಮಾಡಿ ಭಗವಂತನ ಪಾದ ಸೇರಬೇಕಾದ್ದೇ ಸರಿ ಅಂಥೇಳಿ ನಮ್ಮ ಕಾಯಕಗಳನ್ನು ಗುರುತಿಸ್ಕೊಂಡು ಮುಂದೆ ನಡೆದಂತಹ ಕ್ಷಣ ಅಬ್ಬಬ್ಬ. ಆದರೂ ಪ್ರತಿಯೊಬ್ಬರ ಜೀವನದಲ್ಲೂ ಶಿವನ ಅನುಗ್ರಹ ಬೇಕು, ಸಾಂಬ ಸದಾಶಿವನ ಅನುಗ್ರಹ ಬೇಕು. ಸರ್ವಂ ಶಿವಮಯಂ, ಸರ್ವಂ ಶಿವಮಯಂ, ಸರ್ವಂ ಶಿವಮಯಂ.
ಹಚ್ಚುವಂಥ ಭಸ್ಮ, ನಡೆಸುವಂತಹ ಅಭಿಷೇಕ, ನಡೆದಂಥ ಮಹಾಯಜ್ಞ ಎಲ್ಲವೂ ಸಹಿತ ಶಿವನಿಗೆ ಅರ್ಪಣೆ. ಸರ್ವಂ ಶಿವಮಯಂ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ನೇಪಾಳ್ ಪಶುಪತಿನಾಥ ಕ್ಷೇತ್ರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ರು ಗುರುಜಿಯವರು. ಅದರ ಜೊತೆಗೆ ಮಾನವನ ಜನ್ಮದ ಒಂದಿಷ್ಟು ನಿಗೂಢ ರಹಸ್ಯಗಳು ಅಂತಂದರೆ, ಮಾನವ ಹುಟ್ಟಿದ ಮೇಲೆ ತಾನು ಮಾಡಬೇಕಾಗಿರತಕ್ಕಂಥ ಒಂದು ಕೆಲಸ ಕಾರ್ಯಗಳು, ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥ ರೀತಿ ನೀತಿ, ತಂದೆ ತಾಯಿಯನ್ನು ಯಾವ ರೀತಿ ಆರಾಧಿಸಬೇಕು ಎಂಬತಕ್ಕಂಥದ್ರ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರ ಜೊತೆ ಹಂಚಿಕೊಂಡು, ಅದರ ಜೊತೆಗೆ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಇದೀಗ. ರಾಶಿ ಫಲಗಳನ್ನು ಕೂಡ ಪ್ರಾರಂಭ ಮಾಡೋಣ. ಗುರುಗಳೇ, ಇವತ್ತಿನ ದಿನದ ರಾಶಿ ಫಲ. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಸಾಂಬ ಸದಾಶಿವ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕುಂದನಾಂ ಮೃತ್ಯೋನ್ಮೃಕ್ಷಿ ಮಾಮೃತ. ಸೂರ್ಯ ಚಂದ್ರರನ್ನು, ಆದಿತ್ಯಾದಿ ನವಗ್ರಹಗಳನ್ನು, ಜೊತೆಗೆ ಸಾಂಬ ಸದಾಶಿವನ ಪ್ರಾರ್ಥನೆ ಆದಮೇಲೆ ಈ ದಿನದ ರಾಶಿಫಲ ಹೇಗಿದೆ, ಭವಿಷ್ಯತ್ತಲ್ಲಿ ಲಾಭ ನಷ್ಟವೇನು ಎಲ್ಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅರ್ಥಪೂರ್ಣವಾದಂತಹ ಲಾಭವನ್ನೇ ಗಳಿಸ್ತೀರಿ. ಗುರುವಾರ ಗುರುಗಳ ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಸನ್ಮಾರ್ಗದತ್ತಿರಿ. ಸಾಧ್ಯವಾದರೆ ಒಂದಷ್ಟು ಗೋಕ್ಷೀರವನ್ನು ನಿಮ್ಮ ಕೈಲಾದಷ್ಟು 4 ಜನ ಮಕ್ಕಳಿಗೆ ಹಂಚಿ. ಹಾಗೆ ಎಲ್ಲಾದರೂ ಗೋವು ಕಂಡ್ರೆ ಒಂದಷ್ಟು ಗೋಗ್ರಾಸ ಕೊಟ್ಟೊಂದು ಪ್ರಾರ್ಥನೆ ಮಾಡಿ ಮೇಷರಾಶಿಯವರು ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಆದರೆ ಸಂಜೆ 4ರಿಂದ 6:20 ತನಕ ಮಾತ್ರ ಭಾಳ ಎಚ್ಚರಿಕೆಯ ನಡೆ ಇರಲಿ. 4ರಿಂದ 6:20 ಮಧ್ಯದಲ್ಲಿ ಆಗುವಂತಹ ಒಂದಷ್ಟು ಅಚಾತುರ್ಯಗಳು, ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಭಾಳಷ್ಟು ಕಣ್ಣೀರಾಗಿಸೋ ಮಟ್ಟಿಗೆ ಬರ್ಬೋದು. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವಂತಹದ್ದಿದೆ. ಕುಟುಂಬದಲ್ಲಿರ್ತಕ್ಕಂಥವರು, ನಿಮ್ಮ ಮೇಲಧಿಕಾರಿಗಳು, ಜೊತೆಲಿರ್ತಕ್ಕಂಥ ಸಹಪಾಠಿಗಳು, ಅವರು ಆಡುವ ಮಾತು ಮನನೊಂದು ಬಹಳಷ್ಟು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ವೃಷಭ ರಾಶಿಯವರು ಕಾಣ್ಬೋದು. ಅದರಲ್ಲೂ ಹೆಣ್ಣು ಮಕ್ಕಳು ಭಾಳ ಜೋಪಾನ. ಯಾಕೆಂದರೆ ಕಣ್ಣೀರು ಸುರಿಸೋದ್ರಲ್ಲಿ ಹೆಣ್ಣು ಮಕ್ಕಳು ಮೊದಲಿಗರಾಗಿರ್ತಾರೆ. ಅದರಿಂದ ಯಾವುದೇ ಸಣ್ಣ ನೋವಾದರೂ ತಡ್ಕೊಳ್ಳೋ ಶಕ್ತಿ ಅವ್ರಿಗಿರಲ್ಲ. ಅದಕ್ಕೆ ಅವ್ರನ್ನ ಹೆಂಗರಳು ಅಂತ ಹೇಳ್ತಾರೆ. ಅಂಥ ಹೆಂಗರಳು ಯಾರಿಗಿದ್ದರೂ ಅವ್ರ ಕಣ್ಣಲ್ಲಿ ನೀರು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಯಾಕೆಂದರೆ ಆ ನೋವನ್ನು ತಡೆಯೋ ಶಕ್ತಿ ಅವ್ರಿಗಿರೋದಿಲ್ಲ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರ ಪರಿಸ್ಥಿತಿ ಇವತ್ತು ಆಗಿದೆ. ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ, ಹತ್ತಿರದಲ್ಲಿರ್ತಕ್ಕಂಥ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಬನ್ನಿ. ಗುರು ದತ್ತರ ಆರಾಧನೆ ಮಾಡಿ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ತೀರಿ. ಒಂದಷ್ಟು ವ್ಯಾಜ್ಯಗಳಿಗೆ ತಿರ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಆದರೆ ತಾಳ್ಮೆ ಬೇಕಾಗತ್ತೆ. ಇವತ್ತಿನ ದಿವಸ ಅದರಲ್ಲೂ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕಾಗಿ. ಯಾವುದೇ ವ್ಯವಹಾರಗಳು ಮಾಡಬೇಕಾದರೂ ಆಲೋಚನೆ ಮಾಡಿ ಒಂದು ವ್ಯವಹಾರಕ್ಕೆ ಬನ್ನಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ವ್ಯಾಜ್ಯಗಳಾಗುವಂತಹ, ಗಲಾಟೆಗಳಾಗುವಂತಹ ಅಥವಾ ಒಬ್ರಿಗೊಬ್ಬರು ಮಾರಾಮಾರಿಯಾಗಿ ಹೊಡೆದಾಡ್ಕೊಳ್ಳೋ ಪರಿಸ್ಥಿತಿನೂ ಎದುರಾಗ್ಬಿಡ್ಬೋದು. ಇವತ್ತು ಮಿಥುನ ರಾಶಿಯವರು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಪ್ರಾರಂಭ ಆದರೆ ಇವತ್ತು ಗುರುವಾರ ಗುರುಗಳನ್ನು ಪ್ರಾರ್ಥನೆ ಮಾಡಿ ಸರಿಯಾದಂಥ ಅವರ ಮಾರ್ಗದರ್ಶನ ತೆಗೆದುಕೊಂಡು ಸರಿಯಾದ ಅನುಭವಸ್ಥರ ಒಂದು ಆಲೋಚನೆಯನ್ನು ನೀವು ಅರ್ಥ ಮಾಡಿಕೊಂಡು ಅದರಂತೆ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ. ಹಾಗೆ ಇವತ್ತು ಸಾಧ್ಯವಾದರೆ ಒಂದಷ್ಟು ವಸ್ತ್ರದಾನ, ಒಂದಷ್ಟು ಗೋಧಿಯ ದಾನ, ಗೋಧಿ ಮತ್ತು ಒಂದು ವಸ್ತ್ರವನ್ನು ನಿಮ್ಮ ಕರಹಸ್ತದಿಂದ ಯಾರಿಗಾದರೂ ಒಂದು ದಾನವನ್ನು ಮಾಡಿದ್ರೆ ಖಂಡಿತ ಮತ್ತಷ್ಟು ವಿಶೇಷವಾದ ಫಲವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದಿದ್ದಾಗ ಮಾತ್ರ ಎಲ್ಲವೂ ಕೈ ಸಿಗ್ತಕ್ಕಂಥದ್ದು. ಏನೇ ಆದರೂ ನಾವು ಅಂದುಕೊಂಡಷ್ಟು ನಮ್ಮ ಕೈ ಸಿಕ್ಬಿಟ್ರೆ, ನಾವು ಅಂದುಕೊಂಡಷ್ಟು ನಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭವೇ ಆದರೆ ನಮ್ಮನ್ನು ಹಿಡಿಲಿಕ್ಕೆ ಯಾರೂ ಮತ್ತವರು ಬರಲ್ಲ. ಆದರೆ ಅಲ್ಲೂ ಸಹಿತ ಭಗವಂತ ಕಲಿಸುವಂಥ ಪಾಠ ಇದೆಯಲ್ಲ, ಅದು ಬಹಳ ವಿಶೇಷ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಈ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಇವತ್ತು ಕಾಣಿಸಿದ್ರೆ ಅಲ್ಲಿಂದಲೇ ಸರಿಯಾದ ಬುದ್ಧಿಯನ್ನು, ಸರಿಯಾದ ಜ್ಞಾನವನ್ನು ಕಲ್ಪಿಸಲಿಕ್ಕೆ ಭಗವಂತ ನಿಮ್ಮೊಟ್ಟಿಗೆ ಇರ್ತಾನೆ. ಅದಕ್ಕೋಸ್ಕರ ಇವತ್ತು ಸಾಧ್ಯವಾದರೆ ಒಂದು ಗೋಪ್ರಾರ್ಥನೆ ಮಾಡಿ
ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿ ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ನಾವೆಲ್ಲರೂ ಎಂಬತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ. ಹಾವೇರಿ ಡಿಸ್ಟ್ರಿಕ್ಟ್ ಇಂದ. ಅಮ್ಮ ಹಾವೇರಿ ಡಿಸ್ಟ್ರಿಕ್ಟ್ ಇಂದ. ಹಾವೇರಿ ಡಿಸ್ಟಿಕ್ ಇಂದ. ಅಮ್ಮ, ತಮ್ಮ ಹೆಸರು? ಹೆಸರು ಬೇಡ ಗುರುಜಿ. ಹೆಸರು ಬೇಡ ಅಮ್ಮ, ಸ್ವಲ್ಪ ಜೋರಾಗಿ ಮಾತಾಡಿ, ಆಯ್ತಾ? ಆಯ್ತು ಗುರುಜಿ. ಓನಮ್ಮ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೇನೆ ಗುರುಜಿ. ನೀವು ಚೆನ್ನಾಗಿದ್ರೆ ಗುರುಜಿ? ಚೆನ್ನಾಗಿದ್ದೀನಮ್ಮ, ಹೇಳು ತಾಯಿ. ಗುರುಜಿ, ನಂದು 3 ಪ್ರಶ್ನೆ ಅದಾವ್ರಿ ಗುರುಜಿ. ಹೇಳಮ್ಮ. ಮೊದಲೇದು, ನಾನು ನಮ್ಮ ಭೂಮಿ ಸ್ವಲ್ಪ ಸುಮಾರಾಗಿತ್ರಿ. ಆ ಭೂವರ ಸ್ವಾಮಿ ಬೇಡ್ಕೊಂಡು ಇಲ್ಲ ಬೆಲ್ಲದ ನೈವೇದ್ಯ ಮಾಡ್ತೇನಪ್ಪ ಅಂತ ಬೇಡ್ಕೊಂಡ್ರಿ ಗುರುಜಿ. ಅದಕ್ಕೆ ನನ್ನ ಜಮೀನು ಭಾಳ ದೊಡ್ಡ ರೇಟ್ಗೆ ಬಾಡಿಗೆಗೆ ಹೋದ್ವಿ ಗುರುಜಿ. ತುಂಬ ಸಂತೋಷ. ಲಕ್ಷ್ಮೀ ಬೋರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ಮೇಲೆ ನಿನ್ನ ಭವಿಷ್ಯತ್ತು ಬದಲಾವಣೆ ಆಯಿತು. ಹ್ಞೂ. ತುಂಬ ಸಂತೋಷ. ಆಮೇಲೆ ನನ್ನ ಭೂಮಿ ದೊಡ್ಡ ರೇಟಿಗೆ ಬಾಡಿಗೆಗೆ ಹೋಯ್ತು ಗುರುಜಿ 3 ವರ್ಷ. ಆಗ್ಲಿಮ್ಮ. ಅದರಿಂದ ಭಾಳ ಅನುಕೂಲ ಆಯ್ತು ಗುರುಜಿ. ಹ್ಞೂ. ನಿಮಗೆ ಧನ್ಯವಾದ ಗುರುಜಿ, ಹೂವರಿ ಸ್ವಾಮಿ ಬಗ್ಗೆ ಹೇಳಿಕೊಟ್ಟಿದ್ದಕ್ಕೆ. ಒಳ್ಳೆಯದಾಗಲಿ. ಆ ಸ್ವಾಮಿನ ಪ್ರಾರ್ಥನೆ ಮಾಡಿದ್ಯಾ, ಆತನ ಅನುಗ್ರಹ ನಿನಗಾಗಿದೆ. ನೀನು ನಂಬಿರುವಂಥ ದೈವದ ಅನುಗ್ರಹ ನಿನಗೆ ಸಿಕ್ಕಿದ ಮೇಲೆ ನೀನೊಂದು 4-6 ಜನಕ್ಕೆ ಯಾರು ಕಷ್ಟದಲ್ಲಿದ್ದಾರೋ, ಸಂಕಷ್ಟದಲ್ಲಿದ್ದಾರೋ, ಕಷ್ಟದಲ್ಲಿ ಆ ಹೊತ್ತಿನ ಹಸಿವು ಒದ್ದಾಡ್ತಾರೋ ಅಂಥವ್ರು ಒಂದು 4 ಜನಕ್ಕೆ ಊಟ ಹಾಕು. ನಿನ್ನ ಕೈಯಿಂದ ಅನ್ನದಾನ ಮಾಡು, ಇನ್ನಷ್ಟು ಅಭಿವೃದ್ಧಿ ಆಗ್ತೀಯ ನೀನು. ಎರಡನೇದು ಗುರುಜಿ, ಹ್ಞೂ. ಎರಡನೇದು ಗುರುಜಿ, ನನಗೊಂದು ಅನುಷ್ಠಾನ ಹೇಳ್ಕೊಟ್ಟಿದ್ರಿ ಮದುವೆ ಬಗ್ಗೆ. ಮದ್ವೆನ ಸೆಟ್ ಆಗ್ತಾ ಇಲ್ರಿ. ಎರಡು ವರಗಳು ಬಂದಿದ್ದೀವ್ರಿ, ನೋಡಿ ಹೋದಿಲ್ರಿ ಅನುಷ್ಠಾನ ಮಾಡಿ ಮೇಲೆ. ಅವು 2 ವರಗಳ ಅಷ್ಟೊಂದು ಉದ್ಯೋಗ ಇಲ್ಲ, ಏನು ಅನುಕೂಲ ಇಲ್ರಿ ಗುರುಜಿ. ಅಂತವ್ರು ಬಂದಿದ್ರು, ನಾನು ಬೇಡ ಅಂತ ಅನ್ಬಿಟ್ಟಿರಿ ಗುರುಜಿ. ಈಗ ಇನ್ನೊಂದ್ಸತಿ ಅದೇ ಅನುಷ್ಠಾನ ಮಾಡು. ಆಯ್ತ್ರಿ ಗುರುಜಿ. ಇನ್ನೊಮ್ಮೆ ನೀ ಅನುಷ್ಠಾನ ಮಾಡಿದ್ರೆ ಆದಷ್ಟು ಬೇಗ ನಿನಗೊಂದು ಒಳ್ಳೆ ಕಡೆನೇ ಸಂಬಂಧ ಸೆಟ್ ಆಗುತ್ತೆ. ಅಂದ್ರಿ ನನ್ ಮದ್ವಿ ಬಗ್ಗೆ ಬಹಳ ಕಷ್ಟಪಟ್ಟೇನ್ರಿ ಗುರುಜಿ. ಮದ್ವಿ ಬಗ್ಗೆನ ವರನ ಸೆಟ್ ಆಗ್ತಿಲ್ಲ. 41 ವಯಸ್ಸು ನಡೀತಿದೆ, ಸಾಕಿಲ್ಲ ಗುರುಜಿ ನನಗೆ. ಅಲ್ಲ, ಯಾಕೆ ಇಲ್ಲಿವರೆಗೂ 41 ವರ್ಷ ಅಂದ್ರೆ ತುಂಬಾ ತಡ ಆಗೋಯ್ತಲ್ಲಮ್ಮ. ಚಿಂತೆ ಮಾಡಬೇಡ, ಇನ್ನೊಮ್ಮೆ ನೀ ಅನುಷ್ಠಾನ ಮಾಡು, ಆದಷ್ಟು ಬೇಗ ನಿನ್ನ ಕಾರ್ಯಸಿದ್ಧಿ ಆಗತ್ತೆ. ಮೂರನೇದು ಗುರುಜಿ, ನಿನ್ನೆಯಿಂದ ಒಂದು ಆಸೆ ಮಾಡ್ಕೊಂಡೇನು ಗುರುಜಿ, ಒಂದು ಭೂಮಿ ತಗೋಬೇಕು. ಸ್ವಲ್ಪ ಆದ್ರೂ ಭೂಮಿ ತಗೋಬೇಕಂತ ನಿನ್ನೆಯಿಂದ ಒಂದು ಆಸೆ ಮಾಡ್ಕೊಂಡೇನು ಗುರುಜಿ. ಅದು ಅನುಕೂಲ ಆಗುತ್ತೆ ಗುರುಜಿ. ನಿಮ್ಮ ಆಶೀರ್ವಾದ ತಗೋಬೇಕಂತ ಫೋನ್ ಹಚ್ಚಿದೆ. ಲಕ್ಷ್ಮೀ ಭೂವರಹ ಸ್ವಾಮಿಯನ್ನೇ ಪ್ರಾರ್ಥನೆ ಮಾಡು. ವರಹಾದೇವರ ಆ ಮಹಾಮೃತ್ತಿಗೆ ಪ್ರಸಾದವನ್ನು ಪೂಜೆ ಶುರು ಮಾಡು, ಆದಷ್ಟು ಬೇಗ ಭೂಮಿ ತಗೊಳ್ತೀಯ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಫಲಾಫಲಗಳಲ್ಲಿ ಹೆಚ್ಚಿನ ಮಹತ್ತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಇವತ್ತು ಗುರುವಿನ ಅನುಗ್ರಹವನ್ನು ಪಡೆದು ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶಿವಮಯಂ ಆ ಶಿವನ ಆರಾಧನೆ ಮಾಡಿಕೊಂಡು ಮುಂದೆ ನಡೆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಸಾಧ್ಯವಾದರೆ ಅಶ್ವತ್ಥನಾರಾಯಣನ ಆರಾಧನೆ ಮಾಡಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮೋ ನಮಃ. ಹೀಗೆ ಆ ಬೃಹತ್ ಮಟ್ಟದ ಅಶ್ವತ್ಥ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ 11 ಪ್ರದಕ್ಷಿಣೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ಯಾರಿಗಾದರೂ ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ಮಾಡಬೇಕಾದ್ರೆ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದನ್ನು ಏನೇ ಮಾಡಬೇಕಾದ್ರೂ ಯಾರಾದರೂ ಅನುಭವಸ್ಥರನ್ನ ಜೊತೆಯಲ್ಲಿರ್ತಕ್ಕಂಥವ್ರನ್ನ ನಿಮ್ಮ ಕುಟುಂಬಸ್ಥರನ್ನೊಬ್ಬರನ್ನ ನೀವು ಜೊತೆಲಿಟ್ಕೊಂಡು ವ್ಯವಹಾರ ಮಾಡೋದು ಬಹಳ ಉತ್ತಮ. ಯಾಕೆಂದರೆ ತೊಗೊಂಡಿಲ್ಲ ಅನ್ನೋ ಕಾಲ, ಕೊಟ್ಟಿದ್ದರೂ ಕೊಟ್ಟಿಲ್ಲ ಅನ್ನೋ ಕಾಲ, ಕೊಟ್ಟಾದ ಮೇಲೆ ನೀವು ನನಗೇನು ಕೊಟ್ರಿ ಅನ್ನೋ ಕಾಲ, ಇಂತಹ ಪರಿಸ್ಥಿತಿ ಇರೋದ್ರಿಂದ ಇವತ್ತಿನ ವ್ಯವಹಾರದಲ್ಲಿ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಗಳಿಸ್ತೀರಿ.
ಹೊಸದಾಗಿ ಮಾಡುವ ಕೆಲಸಕ್ಕೆ ಮತ್ತಷ್ಟು ಚಾಲನೆಯನ್ನು ಕೊಡ್ತೀರಿ. ಹಾಗೆ ಸಂಬಂಧಿಕರಿಂದಾಗಲಿ, ಕುಟುಂಬಸ್ಥರಿಂದಾಗಲಿ, ಮೇಲಧಿಕಾರಿಗಳಿಂದಾಗಲಿ ಒಳ್ಳೆ ಪ್ರಶಂಸೆಗೀಡಾಗುವಂತಹ ಯೋಗ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬಹಳ ಬೇಗ ಕೋಪ ಮಾಡಿಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ. ಕೋಪವನ್ನು ತ್ಯಜಿಸಬೇಕು, ಆನಂದವಾಗಿರಬೇಕು, ನೆಮ್ಮದಿಯುತವಾಗಿರಬೇಕು. ಭಗವಂತ ಕೊಟ್ಟಿದ್ದರಲ್ಲಿ ನಾವು ಆನಂದವಾಗಿರಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ನಾವು ಹಿರಿಯರ ಮಾತನ್ನು ಎಲ್ಲರೂ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು. ಅದರಿಂದಲೇ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಫಲಾಫಲಗಳಲ್ಲಿ ಸಿದ್ಧಿಪಡಿಸ್ಕೊಳ್ಬಹುದು. ಯೋಗಾಯೋಗಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ತುಲಾರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಮುಖದ ವರ್ಚಸ್ಸು ಮತ್ತಷ್ಟು ತೇಜೋಮಯವಾಗಿರಬೇಕಾದ್ರೆ ಮೊದಲು ಸಾಂಬ ಸದಾಶಿವನಿಗೆ ವಿಶೇಷವಾದಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಎಲ್ಲಾದರೂ ಒಂದು ಶಿವನ ವಿಗ್ರಹಕ್ಕೋ ಅಥವಾ ಶಿವಲಿಂಗಕ್ಕೋ ಅಥವಾ ಶಿವನ ಒಂದು ಫೋಟೋಗೋ ಒಂದಿಷ್ಟು ಗಂಧದಿಂದ ನೀವು ಅಲಂಕಾರವೋ ಅಥವಾ ಗಂಧದ ಪುಷ್ಪಾರ್ಚನೆಯನ್ನು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೂ ನಿಮ್ಮ ಕೈಲಿ ಮಾಡಲಿಕ್ಕೆ ಆಗದಿದ್ದರೂ ನಿಮ್ಮ ಉಂಗುರದ ಬೆರಳಿಗೆ ಒಂದಷ್ಟು ಗಂಧವನ್ನು ಹಚ್ಚಬೇಕು. ಆ ಗಂಧವನ್ನು ಉಂಗುರದ ಬೆರಳಲ್ಲಿ ತೆಗೆದುಕೊಂಡು ಶಿವನ ಒಂದು ಫೋಟೋಗಾಗಲಿ, ಶಿವಲಿಂಗಕ್ಕಾಗಲಿ ಅಥವಾ ಮನಸ್ಸಲ್ಲಿ ನೀವು ಶಿವನಿಗೆ ಅರ್ಚನೆ ಮಾಡ್ತಾ ಇದ್ದೀವಿ, ಈ ಒಂದು ಗಂಧವನ್ನು ಶಿವನ ಪಾದಕ್ಕೆ ಅರ್ಪಣೆ ಮಾಡ್ತಿದ್ದೀವಿ ಅಂತ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಅದೇ ಗಂಧವನ್ನು ನಿಮ್ಮ ಲಲಾಟಕ್ಕೆ ಹಣೆಗೆ ಹಚ್ಕೊಳ್ಳೋದ್ರಿಂದ ಯಾವುದೇ ಸಂಕಷ್ಟಗಳು ಬಂದರೂ, ಯಾವುದೇ ತೊಂದರೆ ಬಂದರೂ, ಎಂತಹ ಶತ್ರುಗಳು ಬಂದರೂ ಸಹಿತ ಆ ಒಂದು ಗಂಧವನ್ನು ಹಣೆಯಲ್ಲಿರ್ತಕ್ಕಂಥ ಆ ಗಂಧವನ್ನು ರಾಜಿಸ್ತಕ್ಕಂಥ ಗಂಧವನ್ನು ನೋಡಿದ ತಕ್ಷಣ ಅವರಲ್ಲಿರ್ತಕ್ಕಂಥ ಆಕ್ರಂದನ, ಅವರಲ್ಲಿರ್ತಕ್ಕಂಥ ಆವೇಶ, ಅವರಲ್ಲಿರ್ತಕ್ಕಂಥ ಕೆಟ್ಟ ಗುಣ ದೂರ ಆಗಿ ನಿಮಗೊಂದಿಷ್ಟು ಒಳ್ಳೆಯದಾಗುವಂಥ ಯೋಗ ಫಲ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಭಗವಂತನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ತುಲಾರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಇವತ್ತು ಸ್ವಲ್ಪ ಮುಂಗೋಪ ಜಾಸ್ತಿ ಇದೆ. ಆ ಮುಂಗೋಪದಿಂದ ಆಗಬೇಕಾಗಿರ್ತಕ್ಕಂಥದ್ದನ್ನು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳಲ್ಲಿ ಎಲ್ಲೋ ಒಂದಿಷ್ಟು ಲೋಪ ಉಂಟಾಗುವಂಥ ಪರಿಸ್ಥಿತಿ ಇದೆ. ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಅದ್ಭುತವಾದಂಥ ಕಾಯಕವನ್ನು ಸೃಷ್ಟಿ ಮಾಡಿಕೊಳ್ಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಒಂದು ಕೆಂಪು ವಸ್ತ್ರದಲ್ಲಿ ಒಂದಿಷ್ಟು ತೊಗರಿಬೇಳೆಯನ್ನು ಗಂಟು ಕಟ್ಟಿ ಅದನ್ನು ನಿಮ್ಮ ಮನೆ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಸಂಜೆ ಒಳಗಡೆ ಅಂದರೆ ಸೂರ್ಯಾಸ್ತಮದ ಒಳಗಡೆ ಯಾವುದೋ ಒಂದು ದೇವಾಲಯಕ್ಕೋ ಅಥವಾ ಯಾವುದೋ ದೇವಸ್ಥಾನದ ಧ್ವಜಸ್ತಂಭದ ಸಾನ್ನಿಧ್ಯದಲ್ಲೋ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇರ್ತಕ್ಕಂಥ ದೋಷಗಳಿಂದ ಅನಾರೋಗ್ಯದ ಕ್ಷಣಗಳನ್ನು ಸಹಿತ ದೂರ ಮಾಡಿಕೊಂಡು ಆರೋಗ್ಯಕರವಾದಂಥ ಬೆಳವಣಿಗೆಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬ್ಯಾಂಗ್ಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರಿಂದ. ಅಮ್ಮ, ತಮ್ಮ ಹೆಸರು? ಸುಗುಣ ಸರ್. ಸುಗುಣ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಅಣ್ಣನ್ಗೆ 2 ವರ್ಷದಿಂದ ಹೆಣ್ಣು ನೋಡ್ತಾ ಇದೆ ಗುರುಜಿ. ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಮದ್ವೆ ಆಗುತ್ತಾ ಹೆಂಗೆ ಕೇಳೋಣ ಅಂತ ಗುರುಜಿ. ಅಣ್ಣ ಇದ್ದಾರಾ ಹತ್ರದಲ್ಲಿ? ಹಾ, ಇಲ್ಲೇ ಇದ್ದಾರೆ ಗುರುಜಿ, ಕೊಡ್ತೀನಿ. ಕೊಡಮ್ಮ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ. ಏನು ಮಾಡ್ತಿದ್ದೀರಿ? ಗುರುಜಿ, ಒಂದು ಬೇಕರಿ ಐತೆ ಕಾಂಡಿಮೆಂಟ್ಸು ಬೇಕರಿ. ಈಗ ಮದುವೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಯಾವಾಗಿಂದ ಪ್ರಯತ್ನಿಸ್ತಾ ಇದ್ದೀರಿ? ಗುರುಜಿ 2 ವರ್ಷ ಆಯಿತು. 2 ವರ್ಷ. ನಿಮ್ಮ ಜನ್ಮ ನಕ್ಷತ್ರ ಯಾವುದು? ನಿಮ್ಮ ಪೂರ್ತಿ ಹುಟ್ಟು ಹೆಸರು ಹೇಳಿ. ಅರುಣ್ ಕುಮಾರ್ ಅಂತ. ಅರುಣ್ ಕುಮಾರ್. ಕೃತಿಕಾ ನಕ್ಷತ್ರ, ಮೇಷರಾಶಿ ನೋಡ್ತೀರಾ? ಮೇಷರಾಶಿ. ನಿಮ್ಮ ರಾಶಿ ಫಲದಲ್ಲಿ ಬುಧ ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಚೆನ್ನಾಗಿದ್ದಾನೆ. ಆದರೆ ವಿವಾಹಕ್ಕೆ ಸ್ವಲ್ಪ ವಿಳಂಬ ಆಗ್ತಾನೆ ಇರುತ್ತೆ. ಯಾವಾಗ ಪ್ರಯತ್ನ ಪಟ್ಟರೂ ಏನಾದರೂ ಒಂದು ದೊಡ್ಡ ಗಲಾಟೆನೋ ಜಗಳನೋ ಆಗಿಬಿಡುತ್ತೆ, ಮನಸ್ತಾಪ ಬಂದುಬಿಡುತ್ತೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿ ಆಗಿಬಿಡುತ್ತೆ. ಅದು ಮನೆಯಲ್ಲಾಗ್ಬೋದು, ಹೊರಗಡೆ ಆಗ್ಬೋದು, ಎಲ್ಲಾದರೂ ಸರಿ. ಒಟ್ಟು ವಿವಾಹ ಮದುವೆ ಅಂತ ಚಿಂತನೆ ಮಾಡಿದ್ರೆ ಅಲ್ಲಿ ಸಮಸ್ಯೆ ಶುರುವಾಗ್ತಾ ಇದೆ. ಹೌದು ಗುರುಜಿ. ಇದಕ್ಕೆ ಒಂದು ಕೆಲಸ ಮಾಡಿ, ಆದಷ್ಟು ಒಂದು 4 ಮಂಗಳವಾರದ ಹೊತ್ತು ತಲೆಗೆ ಸ್ನಾನ ಮಾಡಿಕೊಂಡು ನಿಮ್ಮ ಮನೆಗೆ ಸಮೀಪದಲ್ಲಿ ಎಲ್ಲಾದರೂ ಒಂದು ಹುತ್ತ ಇದ್ದರೆ ಹುತ್ತಕ್ಕೆ ಹೋಗಿ ಒಂದು 11 ಪ್ರದಕ್ಷಿಣೆ ಮಾಡಿ. 11 ಪ್ರದಕ್ಷಿಣೆ ಮಾಡಿ ಹುತ್ತದ ಮಣ್ಣಿನ ಪ್ರಸಾದನೇ ಒಂಚೂರು ಹಣೆಗೆ ಹಚ್ಕೊಳ್ಳಿ. ಅವತ್ತು ಒಂದು ಸ್ವಲ್ಪ ಹಾಲನ್ನು ಯಾವ್ದಾದ್ರು ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನಕ್ಕೋ ಅಥವಾ ಯಾರನ್ನ ಬಡ ಮಕ್ಕಳಿಗೂ ಒಂದಿಷ್ಟು ಹಾಲು ಕೊಡಿ. ಒಂದು ಅರ್ಧ ಲೀಟ್ರ್ ಹಾಲು ಕೊಟ್ಬಿಡಿ. ಆಮೇಲೆ ಅವತ್ತು ಮಧ್ಯಾಹ್ನ 1 ಹೊತ್ತು ಊಟ ಮಾಡಿ. ಅವತ್ತು ಪ್ಯೂರ್ ವೆಜ್ಜಲ್ಲಿ ಇರಬೇಕು. ತಾವು ಯಾವುದೇ ಕಾರಣಕ್ಕೂ ನಿಮ್ಮ ಆಹಾರದಲ್ಲಿ ಸಂಪೂರ್ಣ ಸಸ್ಯಾಹಾರಿಯಾಗಿದ್ದು ಮಧ್ಯಾಹ್ನ 1 ಹೊತ್ತೇ ಊಟ ಮಾಡಬೇಕು. ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ
ಒಂದು ಸ್ವಲ್ಪ ಅರಿಶಿನ ನೀರಲ್ಲಿ ಹಾಕ್ಬಿಟ್ಟು ಅರಿಶಿನ ನೀರಲ್ಲಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ವಿಶ್ರಾಂತಿಗೆ ಹೋಗಬೇಕು. ಈ ಥರ 4 ಅಥವಾ 5 ಮಂಗಳವಾರ ನೀವು ಮಾಡಬೇಕು. 5 ಮಂಗಳವಾರ ಮಾಡಿದ್ಮೇಲೆ ಒಂದು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಒಂದು ಅಭಿಷೇಕ ಕೊಡಿ, ಅಷ್ಟರೊಳಗಡೆ ವಿವಾಹಕ್ಕೆ ಸೆಟ್ ಆಗುತ್ತೆ. ಚಿಂತೆ ಮಾಡಬೇಡಿ, ಇದನ್ನು ನೀವು ಅರ್ಜೆಂಟಾಗಿ ಶುರು ಮಾಡಿ. ಆದಷ್ಟು ನೀವು ಎಷ್ಟು ಬೇಗ ಇದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರೋ ಅಷ್ಟು ಒಳಿತಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಅದರಲ್ಲೂ ಗುರುವಾರ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಹುಣ್ಣಿಮೆ ಇರ್ತಕ್ಕಂಥ ದಿನ. ಇವತ್ತು ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಆದಷ್ಟು ಗುರು ಸಾನ್ನಿಧ್ಯಕ್ಕೆ ಹೋಗಿ ಏನಾದರೂ ಒಂದಿಷ್ಟು ಗುರುಗಳ ಸಾನ್ನಿಧ್ಯದಲ್ಲಿ ಗುರು ಪಾದಿಕಾ ದರ್ಶನ, ಗುರುಗಳ ಹತ್ರ ಏನಾದರೂ ಸೇವೆ ಮಾಡ್ತಕ್ಕಂಥದ್ದು, ಒಂದಷ್ಟು ಸಾರಿಸಿ ಗುಡಿಸಿ ಒಂದು ರಂಗೋಲಿ ಹಾಕಿದ್ರೂ ಸರಿಯೇ, ಅಥವಾ ಗುರು ಸಾನ್ನಿಧ್ಯಕ್ಕೆ ಒಂದಿಷ್ಟು ಫಲಪುಷ್ಪಗಳನ್ನು ಕೊಟ್ಟರೂ ಸರಿಯೇ, ಅಥವಾ ಒಂದಷ್ಟು ತುಳಸಿ ತೊಗೊಂಡೋಗಿ ಗುರುಗಳ ಪಾದಕ್ಕೆ ಇಟ್ಟರೂ ಸರಿಯೇ. ಏನಾದರೂ ಇವತ್ತು ಸಾಕಷ್ಟು ಅದ್ಭುತವಾದಂಥ ಫಲವನ್ನು ಇವತ್ತು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀವಿ. ಧನುರಾಶಿ ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣುಮಕ್ಕಳು ಒಂದಷ್ಟು ವಿಧಿವಿಧಾನಗಳನ್ನು ಅರ್ಥ ಮಾಡ್ಕೊಳ್ತೀರಾ, ಒಂದಷ್ಟು ಕೂಗಾಟ, ಕಿರ್ಚಾಟ, ಅಳೋದು ಮತ್ತೇನೋ ಒಂದು ಸಮಸ್ಯೆ ಮಾಡ್ಕೊಳ್ತೀರಿ. ಇದೂ ಸಹಿತ ನಿಮ್ಮ ಜಾತಕದಲ್ಲಿ ರಾಹು ನೀಚನಾದ್ದರಿಂದ. ಇಲ್ಲಿ ರಾಹು ಸರಿ ಇದ್ದಿದ್ದರೆ ಈ ಕೆಲಸ ಆಗ್ತಿರಲಿಲ್ಲ. ರಾಹುಗ್ರಹ ಸರಿ ಇಲ್ಲದ್ರಿಂದ ನಿಮ್ಮ ಮನಸ್ಸಲ್ಲಿ ಇಂಥ ನೋವು ಉಂಟಾಗ್ಬಿಡುತ್ತೆ. ಸ್ವಲ್ಪ ಅಲರ್ಜಿ ಸಮಸ್ಯೆಗಳು ಶುರುವಾಗುತ್ತೆ. ಇಂಥ ಸಮಸ್ಯೆಗಳಿಂದಲೂ ಸಹಿತ ನೀವು ಮುಕ್ತರಾಗಬೇಕು ಅಂತ ಸೂಚನೆ ನಿಮಗೆ ಗೊತ್ತಾದರೆ ಹತ್ತಿರದಲ್ಲಿ ಕಂದು ಬಣ್ಣದ ಗೋವು ಸಿಕ್ಕಿದ್ರೆ ಆ ಗೋವಿನ ಬಾಲದ ಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ, ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥ ಫಲ ಏನೇ ಆದರೂ ಮಕರ ರಾಶಿಯವರಿಗೆ ಇನ್ನು ಮುಂಬರತಕ್ಕಂಥ ದಿನಗಳಲ್ಲಿ ಭಗವಂತ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸನ್ನು ಕೊಡ್ತಾನೆ. ಭಗವಂತನ ಕೃಪಾಶೀರ್ವಾದದಿಂದ ಒಂದಿಷ್ಟು ಲಾಭವನ್ನು ಗಳಿಸುವಂಥದ್ದಾಗುತ್ತೆ. ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥದ್ದು ಅಥವಾ ಭೂಮಿಯಲ್ಲಿ ತೆಗೆದಂಥ ಬೆಳೆಯಿಂದ ಸಂಬಂಧಪಡ್ತಕ್ಕಂಥದ್ದು ಭಗವಂತ ಆತ ಕಣ್ ತೆಗೆದು ನೋಡಿದ್ರೆ ಎಲ್ಲವೂ ಲಾಭವೇ. ಅಂತಹ ಲಾಭದ ಕ್ಷಣಗಳನ್ನು ದರ್ಶನ ಮಾಡಿ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗೋದ್ರಿಂದ ತಾವು ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲದಿಂದ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿ ಇರ್ತೀರಿ. ಫಲಗಳಲ್ಲಿ ಏನಾದರೂ ಒಂದಿಷ್ಟು ಅರ್ಥಗರ್ಭಿತವಾದಂಥ ಚಿಂತನೆ ತಾವು ಮಾಡಬೇಕಾದ್ರೆ ಇವತ್ತು ನೀವು ಮಾಡುವ ಕಾಯಕದಲ್ಲಿ ಅರ್ಥಪೂರ್ಣವಾದ ಬದುಕನ್ನು ಕಾಣ್ಬೋದು, ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಅಂಜಿಕೆ ಸಾಕಷ್ಟು ಇರುತ್ತೆ. ಇವತ್ತು ಕುಂಭರಾಶಿಯವರಿಗೆ ಧೈರ್ಯದಿಂದ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಹೀಗೆ ದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುತ್ತೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮುಂಗೋಪ ಅನ್ನೋದು ಎದುರಾಗ್ತಿರುತ್ತೆ. ಕೋಪದಿಂದ ಮುಕ್ತರಾಗಿ ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಬೇಕಾದ್ರೂ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಲಕ್ಷ್ಮೀನಾರಾಯಣರ ಆರಾಧನೆ ನಡೆಸೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಹೊಸ ಹೊಸ ಕೆಲಸಗಳ ಬಗ್ಗೆ ನಿಮ್ಮ ಆಲೋಚನೆ ಮಾಡ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಇರುತ್ತೆ. ಹೊಸದಾಗಿ ಮಾಡುವ ಕೆಲಸಕ್ಕೆ ಅಧಿಕವಾದಂಥ ಲಾಭವೂ ಇರುತ್ತೆ. ಆದರೆ ಮಧ್ಯಾಹ್ನ 12ರಿಂದ 4 ತನಕ ಮಾತ್ರ ಜಾಗೃತಿ ಬೇಕಾಗುತ್ತೆ. ಈ ಸಮಯದಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯ ನಡೆ ಇದ್ದರೆ ಮತ್ತಷ್ಟು ಒಂದು ಲಾಭವನ್ನು ತಾವು ಗಳಿಸುವಂಥದ್ದಾಗುತ್ತೆ. ಹಾಗೆ ಇವತ್ತಿನ ದಿವಸ ಇನ್ನೊಂದು ಅದ್ಭುತವಾದ ಕಾಯಕವನ್ನು ಮಾಡಬಹುದು. ಸಾಧ್ಯವಾದರೆ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು 4-6 ಜನಕ್ಕೆ ಹಸಿವಿರ್ತಕ್ಕಂಥವ್ರಿಗೆ ಒಂದಿಷ್ಟು ಅನ್ನದಾನವನ್ನು ಅಥವಾ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ನಿಮ್ಮ ಹಿರಿಯರ ಒಂದು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಮಾರ್ಗದರ್ಶನದಂತೆ ನಡೆದಿದ್ದೇ ಆದರೂ ಮತ್ತಷ್ಟು ಆನಂದದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಹಲೋ ಅಮ್ಮ, ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದ್ದೀರಿ. ಹಾ, ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬಾಗಲಕೋಟೆ ಡಿಸ್ಟಿಕ್ ಇಂದ ಮಾಡ್ತಾ ಇದ್ದೀರಿ ಗುರುಗಳೇ. ಬಾಗಲಕೋಟೆಯಿಂದ. ಅಮ್ಮ, ತಮ್ಮ ಹೆಸರು?
ಮುತ್ತವ್ವ. ಮುತ್ತವ್ವ ಅಂತ ಹೇಳಿ ಗುರುಜಿಯವ್ರು ನಮ್ಮ ಜೊತೆ ಇದ್ದಾರವ್ವ, ಮಾತಾಡಿ. ಹಲೋ ಹಾ ಹಲೋ ಹಲೋ ನಮಸ್ತೆ ತಾಯಿ, ಹೇಳಮ್ಮ. ಹಲೋ ಗುರುಜಿ, ನಮಸ್ತೆ ರೀ. ನಮಸ್ತೆ ಅಮ್ಮ. ಕೋಟಿ ಕೋಟಿ ನಮಸ್ತೆ ನಿಮ್ಮ ಪಾದಿಗೆ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮಗನ ಬಗ್ಗೆ ಒಂಚೂರು ಕೇಳ್ಬೇಕಾಗಿತ್ರಿ ಗುರುಗಳೇ. ಹೇಳಮ್ಮ, ಏನು ವಿಚಾರ ತಾಯಿ? ಒಂದು ಹುಟ್ಟಿದ್ದು ಮದ್ವೆನ ಆಗ್ತಾ ಇಲ್ಲ, ಸರಿಯಾಗಿ ಮನೆಯಲ್ಲಿ ಸರಿಯಾಗಿ ಇರ್ತಾ ಇಲ್ಲ, ಮಾತು ಕೇಳ್ತಾ ಇಲ್ಲ. ಆಮೇಲೆ ನಮ್ಮ ಮನೆಯದ್ಗೂ ಒಂಚೂರು ಪ್ರಾಬ್ಲಮ್ ಇದೆ. ಮನೆಯಲ್ಲಿ ಊರಲ್ಲಿ ಮನೆ ಇದೆ ಅಲ್ಲ ನಮ್ದು, ಅದೇಗೆ ಬರೋಬ್ರಿ ಇಲ್ಲ ಅಂತ ಹೇಳ್ತಾರೆ. ಮನೆ ಬಿದ್ದು ಹೋಗಿದೆ, ಕಟ್ಟಕ್ಕೂ ಆಗ್ತಾ ಇಲ್ಲ. ಇವಾಗ ಬಾಡಿಗೆ ಮನೆ ತಿರ್ಗ್ಬೇಕು. ಆಮೇಲೆ ದುಡಿಮೆ ಇಲ್ಲ ಕೈಯಲ್ಲಿ. ಮಗ ಏನು ಓದಿದ್ದಾನೆ? ಹಲೋ, ಮಗ ಏನು ಓದಿದ್ದಾನಮ್ಮ? ಮನೇಲಿ ಈಗ ದುಡಿಮೆ ಮಾಡೋರು ಯಾರು? ಮನೆ ಸಂಸಾರವನ್ನು ನಿಭಾಯಿಸೋರು ಯಾರಮ್ಮ? ಹಲೋ ಹಲೋ ಅಮ್ಮ, ಕೇಳಿಸ್ತಾ ಇದೆಯಾ? ಹಾ, ಇವಾಗ ಒಂದ್ ಚೂರ್ ಕೇಳ್ತಾ ಇದ್ದೀರಿ ಗುರುಗಳೇ. ಅಲ್ಲಮ್ಮ, ಈಗ ಮನೆ ನಡೆಸೋರು ಯಾರಮ್ಮ? ಮನೆ ನಿಭಾಯಿಸೋರು ಯಾರು? ಸಂಪಾದನೆ ಮಾಡ್ತಾ ಇರೋರು ಯಾರು? ನಾವೇ ನಿಭಾಯಿಸ್ಕೊಂಡು ನಮ್ ಗುರುಗಳೇ. ಮಗನು ಒಂಚೂರು ಕೆಲ್ಸಕ್ಕೆ ಹೋಗ್ತಾರೆ ಬೆಂಗಳೂರಿನಲ್ಲಿ. ಹಾಂ ಬೆಂಗಳೂರಿನಲ್ಲಿ ಈಗ ಇದು ಸಾರೇಕ ಮಾರ್ಕೆಟ್ ಇದೆಯಲ್ಲ, ಹಾಂ ಹಾಂ ಅಲ್ಲಿ ಕೆಲಸ ಮಾಡೋರ್ಗು ಮಗ. ಹಾಂ 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 ಇವಾಗ ನಾನು ಮಗನ ಹತ್ರ ಬಂದಿರೋದು. ಹಾಂ ಹಾಂ ಬೆಂಗಳೂರಲ್ಲೇ ಇದ್ದೀರಿ? ಮಗನೇ ನೋಡ್ಕೊಳ್ಳೋದು. ಮಗ ಅಂದ್ರೆ ಮದುವೆ ಆಗ್ತಾ ಇಲ್ಲ. ಮದುವೆ ಮಾಡ್ಕೋರಪ್ಪ ಅಂತಂದ್ರೆ ಮುಂದಕ್ಕೆ ಹೋಗ್ತೀನಿ ಮುಂದೆ ಹಂಗೆ ಹೊಂಟಿದ್ದಾನೆ. ಹಾಂ ಹಾಂ ಮದುವೆನೂ ಆಗ್ತಾ ಇಲ್ಲ. ಎಲ್ಲಿ ನೋಡ್ಬೇಕು ಅಂದ್ರೇನೆ ಒಪ್ಪಿಗೆ ಕೊಡ್ತಾ ಇಲ್ಲ. ಮಗ ಏನು ಓದಿದ್ದಾನೆ? ವಿದ್ಯಾಭ್ಯಾಸ ಏನು ಮಾಡಿದ್ದಾನೆ? ಸೈನ್ಸ್ ಮಾಡಿ ಇದು ಮಾಡಿದ್ದಾನೆ, ಚಾಪ್ಟರ್ ಅಕೌಂಟ್ ಅಂತ. ಹಾಂ 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 ಮಗನ ಜನ್ಮ ನಕ್ಷತ್ರ ಗೊತ್ತಾ ಅಮ್ಮ? ಜನ್ಮ ನಕ್ಷತ್ರ ವೆಂಕಟೇಶ್ವರ. ವೆಂಕಟೇಶ್ವರ. ಅವನ ಹೆಸರು ಜನ್ಮ ಹೆಸರು ವೆಂಕಟೇಶ್ವರ. ಹುಟ್ಟಿದ್ದು 1000 ವೆಂಕಟೇಶ್ವರ ಅಂದ್ರೆ ಅಲ್ಲಮ್ಮ, ಮೃಗಶಿರ ನಕ್ಷತ್ರ ಮಿಥುನ ರಾಶಿ ನೋಡ್ತಾ ಇದ್ದಾರೆ ಅವರು. ಅವ್ರದ್ದು ಮಿಥುನ್ ರಾಶಿ. ನಮ್ಗೆ ರಾಶಿ ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲ ಗುರುಗಳೇ. ಏನಾದ್ರು ಆಧಾರ ಬೇಕಲ್ವಮ್ಮ? ಮಗ ಇದ್ದಾನ ಮನೇಲಿ? ಇವಾಗ ಕೆಲ್ಸಕ್ಕೆ ಹೊರಟು ಹೋಗಿದ್ದಾರೆ. ಕೆಲಸಕ್ಕೆ ಹೊರಟೋಗಿದ್ದಾರೆ. ಆಗಲಿ, ಮಗನಿಗೆ ಬೇಗ ಮದುವೆ ಆಗಲಿ ಅಂತ ನಾನು ಚಿಂತನೆ ಮಾಡಿ, ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಯಾಕೆಂದರೆ ಅವರು ಸರಿಯಾದಂಥ ಆಧಾರಗಳಿಲ್ದಿರ ನಾನು ಮಾತಾಡೋದು ತುಂಬ ಕಷ್ಟ. ಆದರೂ ಒಬ್ಬ ಜನ್ಮ ಕೊಟ್ಟ ತಾಯಿ ತನ್ನ ಮಕ್ಕಳ ಆಗಿಂದಾಗಲೇ ಅಭಿವೃದ್ಧಿ, ತನ್ನ ಮಕ್ಕಳ ಯಶಸ್ಸಿಗಾಗಿ ಏನು ಪರಿತಪಿಸ್ತಾಳೆ ಅಂತಕ್ಕಂಥದ್ದನ್ನು ಈ ತಾಯಿ ನೋಡಿದ್ರೆ ಅರ್ಥ ಆಗುತ್ತೆ. ಒಳ್ಳೆಯದಾಗಲಮ್ಮ, ಆದಷ್ಟು ಬೇಗ ಶುಭವಾಗಲಿ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಜಿ, ತಾವು ಇವತ್ತಿನ ದಿವಸ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಿಮ್ಮ ಭೇಟಿ ನಾಳೆ ಬೆಳಗ್ಗಿನ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ನಮಸ್ತೆ.